ಓಕೆ. ಪ್ರೇರಕಃ ಸೂಷಕಶ್ಚೈವ ವಾಚಕೋ ದರ್ಶಕಸ್ತಥಾ ಶಿಕ್ಷಕಃ ಬೋಧಕಶ್ಚೈವ ಷಡತೆ ಗುರುಃ ಸ್ಮೃತಃ. The meaning of the inspirer, the guide, the speaker, the demonstrator, the teacher and the enlightener. These six are remembered as gurus. ಇವರೆಲ್ಲರೂ ನಮ್ಮ ಗುರುಗಳು ತರ. ಇದರಲ್ಲಿ ಒಬ್ಬೊಬ್ಬ ವ್ಯಕ್ತಿಯಿಂದ ಒಂದೊಂದನ್ನು ನಾವು ಕಲಿತೇವೆ. ಆಮೇಲೆ ನಮ್ಮ ಲೈಫಿನಲ್ಲಿ ನಾನು ಅನಿಸ್ಕೊಳ್ಳುವಂಥ 4 ಪಿಲ್ಲರ್ಸ್. ಒಂದು, ಗುರುಗಳಿಂದ ಪಡೆದ ಶಿಕ್ಷಣ, ಅಪ್ಪ ಅಮ್ಮದ ಆಶೀರ್ವಾದ, ದೇವರ ಕೃಪೆ ಮತ್ತು ನಮ್ಮ ಧರ್ಮ. ಅದರಲ್ಲಿ ಗುರುಗಳಿಂದ ತೆಗೆದುಕೊಂಡಂಥ ಶಿಕ್ಷಣ ನಮಗೆ ತುಂಬ ತುಂಬ ಅನಿವಾರ್ಯ. ಒಂದು ಸನ್ನಿವೇಶ, ನಾನು ಗುರುಗಳ ಹೆಸರು ಹೇಳುವುದಿಲ್ಲ, ಆಗಿರತಕ್ಕಂಥ ಒಂದು ಸನ್ನಿವೇಶ. ಒಂದು ಸಬ್ಜೆಕ್ಟಲ್ಲಿ ಹೋಮ್ವರ್ಕ್ ಬರ್ಕೊಂಡು ಬರಬೇಕಾಗಿತ್ತು. ಸೊ ಒಂದು ದಿವಸ ಲೇಟ್ ಆಯಿತು. ನನಗೆ ಗೊತ್ತಿತ್ತು ಆ ಹೋಮ್ವರ್ಕ್ ಬರ್ದಿರೋ ಬುಕ್ಸ್ ಎಲ್ಲಿ ಇಡ್ತಾರೆ ಅಂತ. ಸೊ ನಾನು ಹೋಮ್ವರ್ಕ್ ಬರೆದ್ಬಿಟ್ಟು ಅಲ್ಲಿ ಇಟ್ಬಿಟ್ಟೇನೆ. ನೆಕ್ಸ್ಟ್ ದಿವಸ ಮುಂಚೆ ಸರಿಗೆ ಗೊತ್ತಾಗಲಾರ್ದು. ಸರ್ ಹೆಸರು ಹೇಳೋದಿಲ್ಲ. ಓಕೆ. ಆ ನಂತರ ಕ್ಲಾಸ್ ನಡೀತಾ ಇತ್ತು. ಒಬ್ಬರು ಬಂದರು, ಕರೆದ್ರು, ಪ್ರದೀಪ ನಿನಗೆ ಕರೀತಾ ಇದ್ದಾರೆ ಒಬ್ಬರು ಸರ್ ಅಂತ. ಹೌದಾ, ಏನಕ್ಕೆ ಅಂತ ಗೊತ್ತಿಲ್ಲ. ಶಿಕ್ಷಕರ ರೂಮಿಗೆ ಹೋದೆ, ನನ್ನ ಬುಕ್ ಓಪನ್ ಆಗಿತ್ತು ಅಲ್ಲಿ. ಅಂದ್ಕೊಂಡೆ ನನಗೆ ಓದೇ ಬಿಡುತ್ತೆ ಈಗ ಅಂತ. ಆಮೇಲೆ ಅಂದ್ಕೊಂಡೆ, ಗೊತ್ತಾಗಿದೆ ನೀನು ಕಾಪಿ ಮಾಡಿದೀಯಾ, ನೀನೇ ಏನೋ ಮಾಡಿದೀಯಾ, ನಿನ್ನೆ ಇರಲಿಲ್ಲ ಬುಕ್ಕು ಅಂತ ಹೇಳ್ತಾರೆ ಅಂತೇಳಿ. ಆದರೆ ಅವರು ಇಲ್ಲಿ ವಿವೇಕ ಅವಿವೇಕನದ ಇದು ಹೇಳ್ತೀನಿ ಕೇಳಿ, ನಾನು ಎಷ್ಟು ವಿವೇಕ ಅಂದ್ಕೊಂಡಿದ್ದೆ ಅಂತ. ಆಮೇಲೆ ಅವ್ರು ಹೇಳಿದ್ರು, ಈ ಸಿಗ್ನೇಚರಿನಿಂದ ಯಾವ ಬುಕ್ಕಿಂದ ಸಿಗ್ನೇಚರ್ ನೋಡಿ ಮಾಡಿದೀಯಾ, ಕೋರ್ಸೋ ಬುಕ್ಕು ಅಂತ ಹೇಳಿದ್ರು. ಸೊ ಆ ಬುಕ್ಕನ್ನು ನೋಡಿದೆ, ನಾನು ಆ ಬುಕ್ಕನ್ನು ತೋರಿಸಿದೆ. ಆ್ಯಕ್ಚುಲಿ ನಾನು ಏನು ಮಾಡಿದ್ದೆ ಅಂದರೆ, ಎಲ್ಲ ಬುಕ್ ನೋಡಿಬಿಟ್ಟು ಯಾವುದು ಸಿಗ್ನೇಚರ್ ತುಂಬ ಈಸಿ ಇದೆ ಆ ಸಿಗ್ನೇಚರನ್ನು ನಾನೇ ಮಾಡಿದ್ದೆ. ಆಮೇಲೆ ಅವ್ರು ಹೇಳಿದ್ರು, ಆ ಹುಡುಗನಿಗೆ ಕರ್ಕೊಂಬ ಅಂತ ಹೇಳಿದ್ರು. ಅದು ಆ್ಯಕ್ಚುಲಿ ನಾನು ಕಾಪಿ ಮಾಡಿದ್ದ ಹುಡುಗ ಅವನು ಮಾಡಿದ್ದಲ್ಲ, ಸರ್ ಮಾಡಿದ್ದಲ್ಲ. ಸೊ ಅದರಿಂದ ಒಂದೇ ಬೀಳ್ತು ಅವರು. ಬಟ್ ಜೋಕ್ಸ್ ಅಪಾರ್ಟ್, ಅವರ ಕಷ್ಟ, ಅವರ ನಿಷ್ಠ, ಆಮೇಲೆ ಅವರ ತ್ಯಾಗ, ಅವರು ಕೊಟ್ಟಿರುವಂಥ ಶಿಕ್ಷಣ ನಮ್ಮನ್ನು ಇಲ್ಲಿವರೆಗೆ ತಗೊಂಡು ಬಂದಿದೆ. ನಾವು ಇಲ್ಲಿ ಈ ಸ್ಥಿತಿಗೆ ಇದ್ದೀವಿ ಅಂತಂದರೆ ಅವರೇ ಕಾರಣ. ನಮ್ಮ ತಂದೆ ತಾಯಿಗಿಂತ ಮುಂದೆ ಅವರೇ ಕಾರಣ. ಎಲ್ಲದರಲ್ಲೂ ನಮ್ಮನ್ನು ಸಹಾಯ ಮಾಡಿದ್ದಾರೆ. ಎಕನಾಮಿಕಲ್ ಆಗಲಿ, ಶಿಕ್ಷಣದಿಂದ ಆಗಲಿ, ಒಳ್ಳೆ ಫ್ರೆಂಡ್ಸ್ ಅಂತ ಅಂದ್ಕೊಂಡು ಆಗಲಿ, ನಮ್ಮ ಪರಿವಾರದವರು ಅಂತ ಅಂದ್ಕೊಂಡು ಆಗಲಿ, ಎಲ್ಲ ಕಡೆಯಿಂದನೂ ತುಂಬ ನಮ್ಮನ್ನು ಹೆಲ್ಪ್ ಮಾಡಿದ್ದಾರೆ. ಇದರಿಂದ ನಾವು ಅವರಿಗೆ ಯಾವಾಗಲೂ ಚಿರಋಣಿಯಾಗಿ ಇರ್ತೀವಿ ಅಂತ ಹೇಳಲಿಕ್ಕೆ ಬಯಸುತ್ತೇನೆ. ನಂತರ ಫ್ರೆಂಡ್ಸ್, ನಮ್ಮ ದೇಹದ ಎಲ್ಲ ಅಂಗಗಳು ಇರ್ತವೆ. ಹೃದಯ ಇರುತ್ತೆ, ಕಿಡ್ನಿ ಇರ್ತದೆ, ಸ್ಟಮಕ್ ಇರ್ತದೆ. ಅದೆಲ್ಲರಿಗಿಂತ ಇಂಪಾರ್ಟೆಂಟ್ ರಕ್ತ. ದೇಹದಲ್ಲಿ ರಕ್ತ ಚಲನೆ ಯಾವ ಭಾಗಕ್ಕೆ ನಿಂತ್ಕೊಳ್ಳುತ್ತೆ ಆ ಭಾಗ ವರ್ಕ್ ಆಗೋದಿಲ್ಲ. ಫ್ರೆಂಡ್ಸ್ ಆ ಥರ ರಕ್ತದ ಥರ. ಎಲ್ಲಿ ನಮಗೆ ಕಡಿಮೆ ಇರುತ್ತೆ ಅಲ್ಲಿ ಅವರು ಸಹಾಯ ಮಾಡ್ತಾರೆ. ಸೊ ಇದನ್ನೆಲ್ಲ ನೋಡಿದ ಮೇಲೆ ಇದಕ್ಕಿಂತ ಒಳ್ಳೆಯ ಹಬ್ಬ ನಮಗೆ ಯಾವುದೂ ಇಲ್ಲ ಅಂತೇಳಿ ಹೇಳಲಿಕ್ಕೂ ಬಯಸ್ತೇನೆ. ನಾನು ಇಲ್ಲಿ ಇರೋತಕ್ಕಂಥ ಎಲ್ಲ ಸ್ನೇಹಿತರಿಗೆ ತುಂಬ ಧನ್ಯವಾದಗಳು. ನೀವು ಇರಲಿಲ್ಲ ಅಂದರೆ ಈ ಕಾರ್ಯಕ್ರಮ ಆಗಲಿಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ನಾವು ಎಲ್ಲಿಂದನೋ ಬಂದು ಒಂದೆರಡು ದಿವಸಕ್ಕೆ ಮಾಡಿದ್ದೀವಿ. ಬಟ್ ನಿಮ್ಮ ಕಷ್ಟ ನಿಮ್ಮ ಎಲ್ಲ, ಅದಕ್ಕೆ ನಮ್ಮ ಒಂದ್ಸಗಿ ಧನ್ಯವಾದಗಳು. ಲಾಸ್ಟಿಗೆ ಈ ಕಾರ್ಯಕ್ರಮ ಎಲ್ಲರಿಗೂ ನಮ್ಮ ಶಿಕ್ಷಕರ ಪ್ಲಸ್ ನಮಗೆ ತುಂಬ ಸಂತೋಷಕರ ತಂದುಕೊಟ್ಟ ಒಂದು ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಬಯಸಿ, ಲಾಸ್ಟಿಗೆ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ. ನನ್ನ ಒಂದು ಮಾತುಗಳನ್ನು ಧನ್ಯವಾದಗಳು. ಥ್ಯಾಂಕ್ ಯು. ಏನಿಲ್ಲ, ನಾನು 8ನೇ ಹೆಸರು ಹೇಳಬೇಕಂತೆ. ನನ್ನ ಹೆಸರು ಮಲ್ಲಿಕಾರ್ಜುನ ವಿಭೂತಿ ಅಂತ.
ನಾನು 8ನೇ ಕ್ಲಾಸ್ನಾಗ ಇದ್ದೆ. ದೇವಸೂರ್ಲಿಂದ ಅಲ್ಲಿಗೆ ಬಂದಿದ್ವಿ. ಬಂದಾಗ ಸಜ್ಜನ್ ಸರ್ ಇದ್ರು. ಅವಾಗ ಗಣಿತಕ್ಕೆ ಸಜ್ಜನ್ ಸರ್ ಇದ್ರು. ನಾನು ಲಕ್ಷ್ಮೀಕಾಂತ ನಮ್ಮ ಸುಗರಪ್ಪ ಒಂದೇ ಬೆಂಚ್ ಡೆಸ್ಕಿಗೆ ಕೂರ್ತಿದ್ವಿ. ನಾನು ಅವತ್ತ ಇದ್ದಿದ್ದಿಲ್ಲ. ಅವತ್ತು ಟೆಸ್ಟ್ ತೊಗೊಂಡ್ರೆ ಸರ್, ಅವತ್ತು ಟೆಸ್ಟ್ ತೊಗೊಂಡಾರ. ನಾನು ಇದ್ದಿದ್ದಿಲ್ಲ. ಹಿಂದಗಡೆ ಮರುದಿನ ಬಂದು ಟೆಸ್ಟ್ ತೊಗೊಂಡಾರ್ಲಿ ಅಂದ್ರೆ ಬೇಜಾರು ನಮ್ಗೆ ಬೀಳ್ತವೆ ಅಂತಂದು ವಿಚಾರ ಮಾಡಿ ಏನೇನು ತೊಗೊಂಡಾರ್ಲಿ ಅಂತ ನೋಡಿ ಅಷ್ಟು 10ಕ್ಕೆ 10 ಉತ್ತರ ಬರೆದು ಬಿಟ್ಟಿವಿ ಟೆಸ್ಟ್ನಾಗ. ತೊಗೊಂಡಾಗ ಅವ್ರು ಎಲ್ಲಿಡ್ತಾರಂತ ಈಗ ಪ್ರದೀಪ್ ಹೇಳಿದ್ದಾರ ಅಲ್ಲೇ ಇಟ್ಬಿಟ್ಟಿನಿ. ವಾಪಸ್ ಬಂದು ಸುಮ್ಮನೆ ಕೂತೀನಿ. ಸಾರಿಗೆ ಗೊತ್ತಾಯ್ತಲ್ಲ 10ಕ್ಕೆ 10 ನಾನು ಈ ಗಣಿತದೊಳಗೆ 10ಕ್ಕೆ 10 ತೆಗೆದ ಗಣಮಗೆ ಅವನ ಕರೆಸಿಲ್ಲ. ಮರ್ದಿನ ಹೋದೆ ಸರ. ಹೋಗೋಣ ಏನ್ರಿ ಗುರುಗಳು ಅಂತಂದ್ಬಿಟ್ರು ಅವ್ರು. ಒಂದೇ ಮಾತು, ಏನ್ರಿ ಗುರುಗಳಂದ್ರೆ ಸರ್ ಅದು ಎಲ್ಲಿ ತೊಗೊಂಡಿ ನಾನು ಟೆಸ್ಟ್ ಅಂತ. ನನಗೆ ಏನಿತ್ತಂದ್ರೆ ಅಲ್ಲಿ ಹಾಲ್ ಐತಿ ಮಕ್ಕಳ ಸ್ಕೂಲ್ನಾಗ, ಹಾಲ್ನಾಗ ತೊಗೊಂಡಂತ ನಾನು ಮಾಡೀನಿ. ಅವ್ರು ತೊಗೊಂಡಿದ್ದು ಕ್ಲಾಸ್ನಾಗ ತೊಗೊಂಡು. ಕ್ಲಾಸ್ನಾಗ ತೊಗೊಂಡಾರ ಮತ್ತು ನನಗೆ ಗೊತ್ತಿಲ್ಲ. ಮತ್ತೆ ಹೋಗಿದ್ರೆ ಗೊತ್ತಾಗುತ್ತೆ, ಹೋಗಿಲ್ಲ ಏನಿಲ್ಲ. ಮತ್ತೆ ಈಗ ಸರ್ ಹಾಲ್ನಾಗ ಇದಕ್ಕೆ ಅಲ್ಲಿ ಹಾಲ್ನಾಗ ತೊಗೊಂಡಿರಂತ. ಹೌದಾ ಬಾ ಮಗನ ಇದಾರೆ ಅಂತಂದು ಇಡೋದು ಬೇಸ ಅಲ್ಲಿ. ಅವತ್ತು ಇವಾಗ ಹೆಂಗಿದ್ರೆ ಹೋಳಿಗೆ ಕೊಟ್ಟಿದ್ವಲ್ಲ, ಅವತ್ತು ಅಲ್ಲಿ ನನಗೆ ಹೋಳಿಗೆ ಕೊಟ್ಟಿದ್ರೆ ಅವ್ರು ಬೇಸರ ಆಗಿತ್ತು ಅಂತೇಳಿ ಇವತ್ತು ದಿವಸ ಊಟ ಮಾಡಿವೆ. ಆಯ್ತು ಇಷ್ಟ ಹೇಳಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಬರ್ತಿಲ್ಲ, ಆ ಸಮಯನೂ ಬರ್ತಿಲ್ಲ. ಹಂಗಾಗಿ ಅನೇಕ ನಮ್ಮ ಶಾಲೆಯಲ್ಲಿ ಆದಂಥ ಘಟನೆಗಳು ಅನೇಕ ಇದ್ದಾವೆ, ಹೇಳೋಕ್ಕಾಗೋದಿಲ್ಲ. ಒಂದೇ ಒಂದು ಹೇಳ್ತೀನಿ ನಾನು, ನನಗೆ ಅನುಭವ ಆಗಿತ್ತು. ನಾವು SLCಯಲ್ಲಿ 9th ಅಥವಾ SLC ಇದ್ದಾಗ ಬೆಳಗ್ಗೆ ಟೀಚರ್ ಇಲ್ಲ. ಅವರು ನಾನು ಉಡಾಡ ಅವರು ಶಬ್ದಾರ್ಥ ಕೇಳಿದರು. ನಮ್ಮ ಟೀಚರು ಅಂಬುಗೆ ಅರ್ಥ ಕೇಳಿದರು. ನಾನು ಸ್ವಲ್ಪ ಕಾಮಿಡಿ ಮಾಡೋಕೆ ಚಂಬ ಅಂದ್ಬಿಟ್ಟೆ. ಟೀಚರ್ ಪಾಠ ನಿಲ್ಲಿಸ್ಬಿಟ್ರು. ಪಾಠ ನಿಲ್ಲಿಸಿ ಸೀದಾ ಹೆಡ್ ಮಾಸ್ಟರ್ಗೆ ಹೋಗ್ಬಿಟ್ರು. ಅವಾಗ ಯಾರು ಬರೋಕೆ ನೆಕ್ಸ್ಟ್ ಪಾತ್ರ ಹಿರೇಮಠ್ ಬಂದರು. ಯಾರು ಚಂಬಂದವ್ರು ಇದ್ರು. ಎದ್ದಾಡ್ರಿ ಎಲ್ಲರೂ ಎದ್ದಾಡ್ರಿ, ಒಬ್ಬೊಬ್ರು ಕೊಡ್ತಾ ಅಂತ ಕರೀತಾರೆ. ನಮ್ಮ ಸುರೇಶ ನಾವು ಮಾತಾಡ್ಕೊಂಡಿವಿ. ಅಣ್ಣ ಇದು ಸರಿ ಕಾಣೋದಿಲ್ಲ ಅಣ್ಣ, ನಾನು ಎದ್ದು ಬಿಡ್ತೀನಿ. ಅಂದವನೇ ತಪ್ಪು ಮಾಡೀನಿ, ಎಲ್ಲರೂ ಹೊಡಿಸಬೇಕಾಗ್ತದ, ನಾನು ಎದ್ದು ಬಿಡ್ತೀನಿ ಅಂತ ಎದ್ದು ನಿಂತು ಸಹ ನಾನು ಅಂದೆ. ಅವಾಗ ಶಿಕ್ಷಿಸಿದ್ರು. ಆ ಒಂದು ಘಟನೆ ನನ್ನ ಜೀವನದಲ್ಲಿ ಭಾಳ ತಿರುವು ಕೊಟ್ಟಿತ್ತು. ಯಾಕಂದ್ರೆ ಆ ಮಾತು ಆಡಬಾರ್ದಿತ್ತು. ನಾನು ಏನೋ ಕಾಮಿಡಿ ಮಾಡಬೇಕು ಎಂದು ಆ ಒಂದು ಸಂದರ್ಭದಲ್ಲಿ ನಾನು ಯಾವಾಗ ನೆನೆಸ್ತಿರ್ತೀನಿ. ಹಿರೇಮಠ್ ಸರ್ನ, ಬೆಳಗ್ಗೆ ಟೀಚರ್ನ ನೆನೆಸ್ತಿರ್ತೀನಿ. ಹಾಗೆ ನಾವು ಏನೇ ಆಗಲಿ ಉನ್ನತ ಎಂಥ ಉದ್ಯೋಗ ಹೋದ್ರೂ ನಮ್ಮ ಶಿಕ್ಷಕರನ್ನ ನಾವು ಮರಿಬಾರ್ದು. ಯಾಕಂದರೆ ಶಿಕ್ಷಕರ ದೊಡ್ಡ ಪೋಸ್ಟ್, ಎಲ್ಲಕ್ಕಿಂತ ದೊಡ್ಡ ಪೋಸ್ಟ್ ಅಂದ್ರೆ ಶಿಕ್ಷಕರು. ತಂದೆ ತಾಯಿ ನಮ್ಮ ಮಕ್ಕಳು ಅಷ್ಟೇ ಉದ್ಧಾರ ಆಗಲಿ ಅಂತ ಹೇಳ್ತಿರ್ತಾರೆ. ಬಟ್ ನಮ್ಮ ಶಿಕ್ಷಕರು ತಮ್ಮ ಕೈ ಕಲಿತ ಎಲ್ಲ ವಿದ್ಯಾರ್ಥಿಗಳು ಬೆಳೀಲಿ, ಉನ್ನತ ಸ್ಥಾನಕ್ಕೆ ಹೋಗ್ಲಿ. ಅವ್ರ ನಮ್ಮಲ್ಲಿ ನಮ್ಮಿಂದ ಏನು ಆಶಿಸಂಗಿಲ್ಲ. ಅವ್ರು ನಮ್ಮಲ್ಲಿ ಏನು ಕೇಳೋದು ಇಲ್ಲ. ನಾವೇ ಕರೆದಿವಿ, ಅವ್ರು ಬಂದಾರೆ. ನಮ್ಗೆ ಫೋನ್ ಮಾಡಿ ಏನೋ ಕೇಳ್ತಾರ? ಯಾರು ಕೇಳಿದಲ್ಲ. ಒಬ್ಬ MLA ಓಟ್ ಹಾಕಿದ್ರೆ ನಾನು ಅದು ಬೇಕಿದ್ರೆ ನಾವು MLA ಹತ್ರ ಹೋಗ್ತೀವಿ. ಆದ್ರೆ ನಮ್ಮ ಮಾಸ್ಟರ್ಗಳು ಮಾತ್ರ ವಿದ್ಯಾಭ್ಯಾಸ IAS ಆಗಿರ್ಬೋದು, MLA ಆಗಿರ್ಬೋದು, MP ಆಗಿರ್ಬೋದು, ಯಾರ್ಯಾರು ಅವ್ರ ಹತ್ರ ಹೋಗಿ ನಾವು ಒಂದು ಮನೆ ಕೊಡ್ರಿ ಅಂತ ಕೇಳಿ, ಒಂದು 10 ರೂಪಾಯಿ ಕೇಳಿ. ಅಂತ ಗುರುಗಳು, ಅಂತ ಸ್ಥಾನಕ್ಕೆ ನಾವು ಏನು ಮಾಡಿದ್ರು ಕಡಿಮೆ ಅದ್ಭುತ. ಅವರು ನಮ್ಗೆ ಬಂದು ಆಶೀರ್ವಾದ ಮಾಡ್ತಾರೆ, ನಮ್ಗೆ ಅದೇ ಖುಷಿ. ಆಮೇಲೆ ಇನ್ನೊಂದೇ ವಿಷಯ, ಸಣ್ಣ ವಿಷಯ, ನಾವೆಲ್ಲ ಈ ಒಂದು ಗೆಳೆಯ ಗುರುವಂದನೋತ್ಸವ ಮಾಡೋಕ್ಕೆ ಕಾರಣ ವಿಭೂತಿ ಮಲ್ಲಿಕಾರ್ಜುನ ಭದ್ರಮ್ಮನಾದಿ. ವಿಭೂತಿ ಹಣೆಗೆ ವಿಭೂತಿಲ್ಲ ನಡೆದಿದ್ದು, ನಮ್ಮ ಗ್ರೂಪಿಗೆ ವಿಭೂತಿಲ್ಲ ನಡೆಯಂಗಿಲ್ಲ. ವಿಭೂತಿನೇ ಶೃಂಗಾರ. ನಮ್ಮ ಗ್ರೂಪಿಗೆ ವಿಭೂತಿಯೇ ಶೃಂಗಾರ. ಆ ವಿಭೂತಿಯಿಂದನೇ ಗಟ್ಟಿಗೆ ಆಗಿ ನೋಡಿದ ಒಂದು ವಿಭೂತಿ ಹಚ್ಚಿದ್ದಾರೆ, ಯಾರಿಗೆ ಹಚ್ಚಲಿಲ್ಲ. ಅದು ಒಂದು ಬೋಗನೆ ಹಾಕಿ ಒಂದು 50 ವಿಭೂತಿ ಕಲಿಸಿ ಎಲ್ಲರಿಗೆ ಹಚ್ಚಿ ಅಂತ ಬಂದವು. ಬರ್ರಿ 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 ಅಂತ. ಅವಾಗ ನಾವೆಲ್ಲ ಬಂದು ಈ ಗುರುಗಳ ಪಾದದಲ್ಲಿ ಇವತ್ತು ನಾವು ನಿಂತಿದ್ದೀವಿ ಅಂತ ಹೇಳಕ ನಾನು ಇಷ್ಟಪಡ್ತೀನಿ. ನಮ್ಮ ಎಲ್ಲ ಸ್ನೇಹಿತರ ಪರ ನಾವು ವಿಭೂತಿಗೆ ಮತ್ತೊಂದು ಸತಿ ಕೃತಜ್ಞತೆ ಮತ್ತು ಧನ್ಯವಾದಗಳು. ಧನ್ಯವಾದಗಳು. ನಮಸ್ಕಾರ. PT ಸರ್ ಅಂತೂ ನನ್ನ ಗೋಳಿಟ್ಕೊಂಡವ್ರು. ಯಾಕಂದ್ರೆ ಓಡಿಸೋದು ಅವ್ರು ನನ್ನ. ಯಾವಾಗ ಅವ್ರು ಸೈಡಿಗೆ ಹೋದ್ರು ಅಂದ್ರೆ ನಮ್ಗೆ ಅವ್ರು ಸರ್ ಅವರು ಕ್ಲಾಸ್ ತಪ್ಪೇ ಹೋಗೋದು. ಒಂದೊಂದ್ಸಲ ನನ್ನ ಹೊರಗೆ ಹಾಕಿದ್ದಾರೆ. ಆದರೆ ಬೇವೂರವ್ರು ಅಂತ ನಮ್ಮ ಯಾರು ಶಿಕ್ಷೆ ಕೊಟ್ಟಾರ ಇಲ್ಲ ಅಂತಲ್ಲ, ಅದರಿಂದ ನಾವು ಹಿಂಗೆ ಇದ್ದೀವಿ ಅಂತ ನನಗೆ ಗೊತ್ತು. ಆದರೆ ಸಜ್ಜನ್ ಸರ್ ಮಾತ್ರ ಕ್ಲಾಸ್ನಾಗ ಹೊರಗೆ ಹೋಗಂಗೆ ಹಣಮವ್ವ ಈಗ ಬಂದು ಮುಸ್ಲಿಂ ತಿಕ್ಲಕ್ಕೆ ಬರ್ತಿದ್ದೇನು ಅಂತಂದು ಈಗಲೂ ಈಗ ಮೂಲ ನೋಡ್ತಾರೆ ಅವ್ರು ಹೇಳ್ದೆ
ಎಳೆದವ್ರೆ, ಜಡೆ ಹಿಡಿದು ಶಿಕ್ಷೆ ಕೊಟ್ಟವ್ರೆ ಸಜ್ಜನ್ ಸರ್ ಅವರು. ಆದರೆ ಈ ಒಂದು ಒಳ್ಳೆ ಸಂಸ್ಕಾರ ಕಟ್ಟು ನಾವು 10ನೇ ಕ್ಲಾಸೇ ಓದಿದ್ದು, ಜಾಸ್ತಿ ಏನು ಓದಿಲ್ಲ. ಈಗ ನಾನೊಂದು ಒಳ್ಳೆ ಗೃಹಿಣಿಯಾಗಿ ನನ್ನ ಮಕ್ಕಳ ಜೊತೆ ನನ್ನ ಗಂಡನ ಜೊತೆ ಆರಾಮಾಗಿದ್ದೀನಿ ಅಂದರೆ ನೀವೆಲ್ಲ ಕಲಿಸ್ಕೊಟ್ಟ ಸಂಸ್ಕಾರ, ಒಂದು ಗುರುವಿನ ಒಂದು ದಾರಿ ಹೇಳಿಕೊಟ್ಟಿರಲ್ಲ, ನನಗೆ ಭಾಳ ಖುಷಿ ಆಗ್ತದೆ. ನಾನು ಪ್ರತಿ ಶಾಲೆಗೆ ನೋಡಿದ ತಕ್ಷಣ ನಾನು ಕೈ ಮುಗಿತೀನಿ. ಯಾಕಂದರೆ ಇಲ್ಲಿ ನಾನು ಶಾಲೆ ಕಲ್ತೀನಿ, ನಾನು ಈಗ DA ಆಗಿದೆ, ಅದರಲ್ಲಿ ನನ್ನ ಮಕ್ಕಳು ಓದ್ತಾ ಇದ್ದಾರೆ. ಆದ್ರೂ ಪ್ರತಿ ಅದು ಬೋರ್ಡ್ ನೋಡಿದ ತಕ್ಷಣ ಇದು RDPS ಅಂತಿತ್ತು, ಇದು ಈಗ DAV ಅಂತಾಗಿದೆ. ಇಲ್ಲ ನಾನು ಓಡಾಡಿದ್ದು ನನ್ನ ಶಾಲೆಯಿಂದ ಭಾಳ ನೆನಪಾಗ್ತದೆ. ಆದರೂ ಗುಡಿ ಶಾಲೆ ನೋಡಿದ್ರು ನೆನಪಾಗ್ತದೆ. ನಾನು ಯಾವಾಗಲೂ ಕೈ ಮುಗಿಯೋದಂತೂ ಅದನ್ನು ನೆನೆಸ್ಕೊಂಡ ತಕ್ಷಣ ನಾನು ಬಾಲ್ಯಕ್ಕೆ ಹೋಗೋದು ಅಂತೂ ಸತ್ಯ. ನೀವೆಲ್ಲ ಹೇಳಿಕೊಟ್ಟಂಥ ಒಂದು ಶಿಕ್ಷಣ ಆಗಲಿ ನನಗೆ, ಯಾಕಂದರೆ ಈಗ ಎಷ್ಟು ಸಮಯ ಇಲ್ಲ ನನಗೆ ಹೇಳ್ಬೇಕಂತಾದ್ರೆ, ಆದ್ರೂ ಒಂದು ಸಂಸ್ಕಾರ ಹೇಳಿಕೊಟ್ಟದಕ್ಕೆ ನಾನು ಚಿರಋಣಿಯಾಗಿದ್ದೇನೆ. ನಾನು ಶಿರಸಾಷ್ಟಾಂಗವಾಗಿ ನಮಸ್ಕಾರ ಮಾಡಿದ್ರು ಕಡಿಮೆ ಅಂತ ಹೇಳ್ತೀವಿ. ಎರಡು ಮಾತು ಮುಗಿಸ್ತಾ ಇದ್ದೀನಿ. ಹಾಗೂ ನನ್ನ ಎಲ್ಲ ಸಹಪಾಠಿಗಳಿಗೂ ನನ್ನ ಅನಂತ ಕೋಟಿ ನಮಸ್ಕಾರಗಳು. ನನಗೆ ಮಾತಾಡಬೇಕಂದ್ರೆ ದುಃಖ ಆಗ್ತಿದೆ. ನನಗೆ ತವರ ಮನೆಗೆ ಬಂದಷ್ಟು ಸಂತೋಷ ಆಗ್ತಾ ಇದೆ. 31 ವರ್ಷದ ನಂತರ ಟೀಚರ್ಸ್ನೆಲ್ಲ ನೋಡಿ ನನಗೆ ಆಪರೇಷನ್ ಆಗಿ 1 ತಿಂಗಳಾದರೂ ಎಲ್ಲಿ ನನ್ನ ಕ್ಲಾಸ್ ಆದರೂ ನಮ್ಮ ಮನೆಯವ್ರು ಕಳಿಸಲ್ಲ ಅಂತೇಳಿ ನಾನು ಆರಾಮಾಗಿದ್ರಿ ಸರ್. ನನ್ನ ತವ್ರ ಮನೆಗೆ ನೋಡ್ಲಿಕ್ಕೆ ಹೋಗ್ತೀನಿ ಅನ್ನೋ ಖುಷಿಯಲ್ಲಿ. ಆದರೆ ನನಗೆ ಏನೂ ಆಗಲ್ಲ. ಟೀಚರ್ಸ್ ಎಲ್ಲ ಯಾವಾಗ ಸಿಗ್ತಾರೆ, ಗೆಳೆಯರೆಲ್ಲ ಯಾವಾಗ ಸಿಗ್ತಾರೆ ಅಂತ ಹೇಳಿ ನಾನು ಆರಾಮಿದ್ದೀನಿ. ನಾವು ಯಾವಾಗ ಶಕ್ತಿನವರಿಗೆ ಈಗ ನನಗೆ ಯಾಕೆ ಬೇಜಾರಾಗ್ತಾ ಇದೆ ಅಂದರೆ, ನಮ್ಮ ವಿಭೂತಿ ಮಲ್ಲಿಕಾರ್ಜುನ ಪಾಯ ಅಂದ್ರೆ ಅವನೇ. ಅದಕ್ಕೆಲ್ಲ ನಮ್ಮ ಸಹಪಾಠಿಗಳು ಬಹಳ ಸಹಕಾರ ಕೊಟ್ಟರು. ಒಂದು 7 ವರ್ಷ ಆಯ್ತು ನಾವು ಇದು ಮಾಡ್ಬೇಕು ಅಂದ್ಕೊಂಡು ಕರೋನಾ ಟೈಮಿಗೆ ಮುಂದೆ ಹಾಕಿದೆ ಸರ್. ನಾನು ಬರೋಂಗಿಲ್ಲ, ಈಗಾದರೂ ಆಗೈತೆ 15 ದಿನ ಆಯ್ತಂದೆ. ಇಲ್ಲಮ್ಮ ಬೇಕಾದ್ರೆ ಮುಂದೆ ಹಾಕೊಂಡು ನಾನು ಬರಲೇಬೇಕು ಅಂತ ಅಂದ್ಬಿಟ್ರೆ ನಾನೇನು ಮಾಡಿದೆ, ನನ್ನ ನೋವನ್ನು ನನ್ನ ಟೀಚರ್ಸು ನಾನು ಎಷ್ಟು ಜನ ಸ್ಟೂಡೆಂಟ್ ನೋಡ್ತೀನಂತ ನೋವನ್ನು ಬರ್ತದೆ. ಅದರಲ್ಲಿ ನಾವು ಒಂದೇ ಗೂಡಿನ ಹಕ್ಕಿಗಳು ಇದ್ದಂತೆ 10ನೇ ತರಗತಿ ಒಳಗೆ ಆರ್ಟಿಫಿಷಿಯಲ್ ಶಾಲೆಯಲ್ಲಿ ಓದಿದ್ವಿ. ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ರೆಕ್ಕೆ ಬಲಿತ ಪಕ್ಷಿಗಳಂತೆ ನಮ್ಮ ಮುಂದಿನ ಜೀವನ ರೂಪಿಸಿಕೊಳ್ಳಲು ಎಲ್ಲ ಹಕ್ಕಿಗಳು ಬೇರೆ ಬೇರೆ ಕಡೆ ಹೋದವು. ಆ ಹಕ್ಕಿಗಳೆಲ್ಲ ಇವತ್ತು ಮರಳಿ ಗೂಡಿಗೆ ಸೇರಿದ್ದಾವೆ. ಆಯಿತು, ಈಗ ಒಬ್ಬೊಬ್ಬರೇ ಮತ್ತೆ ತಮ್ಮ ಇದಕ್ಕೆ ಹೋಗ್ತಿದ್ದಾರೆ. ನನಗಿನ್ನೂ ಮಾತಾಡ್ಬೇಕು ಅನಿಸ್ತಾ ಇದೆ. ಆದರೆ ಸಂತೋಷವಾಗಿ ನನಗೆ ಏನು ಮಾತಾಡಬೇಕು ಎಂದು ಒಂದು 7 ವರ್ಷದಿಂದ ನಾವು ಈ ಕಾರ್ಯಕ್ರಮ ಮಾಡೋದು. ಆಯ್ತು ಸರ್, ಎಲ್ಲ ಇನ್ನೊಂದು ತಾಸಿಗೆ ನೀವು ನಮ್ಮೂರಿಗೆ ಯಾವಾಗ ಇಂಥ ಇಲ್ಲದೆ ಬರ್ತೀವೋ ಏನೋ ನೋಡ್ತೀವೋ ಗೊತ್ತಿಲ್ಲ. 31 ವರ್ಷದ ನಂತರ ನಾನು ಶಕ್ತಿ ನನಗೆ ಬರ್ತಾ ಇದ್ದೇನೆ. ನಾನು ಇಲ್ಲಿ ಬಂದಿತ್ತು ಮಾತಾಡಿದ್ರೆ ಆಗ್ತದೆ. ಒಂದ್ಸಲ ಇಲ್ಲ ನೀ ಏನು ಮಾತಾಡು, ಒಂದು 2 ನಿಮಿಷ ಬಿಟ್ಟು ಹೋಗ್ಬಾ. ನಾ ಕ್ರೀಡೆಯಲ್ಲಿ ಮುಂದಿದ್ದೆ ಕರೆಯರಿ, ನಮ್ಮ ಸ್ಟೇಜ್ನಲ್ಲಿ ಅಷ್ಟು ಹಿಂದೆಲ್ಲ ಎಲ್ಲರಿಗೂ ಬೇಕಾದಂಗೆ ಸಪೋರ್ಟ್ ಮಾಡ್ತೀನಿ. ನಂಗೆ ಮುಂದೆ ನಿಂತು ಮಾತಾಡೋಕ್ಕೆ ಎಲ್ಲಿ ಏನು ತಪ್ಪಿದ್ರೆ ಏನಾಗುತ್ತೋ. ಆದರೂ ಇಲ್ಲ ನಾನು ಹೋಗಂತ ಈ ಸುರೇಶ್ ಅದು ನಮ್ಮ ಫ್ರೆಂಡ್ಸ್ ಎಲ್ಲ ಭಾಳ ಇನ್ನು ಅವರ ಕಡೆಯಿಂದ ನಾನು ಹೇಳ್ಸ್ಕೊಳ್ಳೋದಾಗತ್ತಂತೇಳಿ ನಾನಾಗೆ ಬಂದು ನನ್ನ ಅನಿಸಿಕೆ ಮಾತಾಡ್ತೀನಿ. ಸರ್, ಏನಾದ್ರು ತಪ್ಪು ತಡೆಗಾದರೆ ಕ್ಷಮಿಸಬೇಕು. ಇನ್ನು ಯಾವಾಗ ಮುಂದೆ ಏನು ಕೊಡ್ತೀವಿ ದೇವ್ರು ಕೂಡಿಸ್ಕೊಟ್ಟಾಗ ಅಷ್ಟೇ. ಎಲ್ಲರೂ ನೋಡಿ ಭಾಳ ಖುಷಿ ಆಗ್ತಿರ್ತಾರೆ. ಈ ಆನಂದ ಬಾಷ್ಪದಲ್ಲಿ ನನಗೆ ಊಟನೇ ಹೋಗಲಿಲ್ಲ, ಎಲ್ಲರೂ ಮಾತಾಡ್ತೀನಿ. ಈಗ ಸರ್ ಅಂದ್ರೆ ಯಾಕಮ್ಮ ನೀ ನೋಡಿ ಎಲ್ಲರೂ ಅಳಿಸೋಗ್ತೀವಿ ಅಂದರೆ ಈಗ ಅದನ್ನು ನನಗೆ ನಾನು ತವರ ಮನೆಗೆ ಬಂದು 1 ದಿನ ಅಷ್ಟೇ. ಈಗ ಮತ್ತೆ ಗಂಡನ ಮನೆಗೆ ಹೋಗೋ ಅಷ್ಟು ನನಗೆ ಆ ಥರ ಇದನ್ನಾಗ್ತಾ ಇದೆ ಸರ್. ಎಲ್ಲರಿಗೂ ನನ್ನ ಮತ್ತೊಮ್ಮೆ ನಮಸ್ಕಾರ. ಗುರುವಂದನಾ ಹಾಗೂ ಸ್ನೇಹ ಸಮಾಗೋತ್ಸವದ ಆಗಮಿಸಿದಂಥ ಎಲ್ಲ ನಮ್ಮ ಗುರುಗಳಿಗೆ 3ನೇ ತಂದೆ ತಾಯಿ 2 ಕಣ್ಣುಗಳು ಕೊಟ್ಟರೆ 3ನೇ ಕಣ್ಣು ಅಂದರೆ 3ನೇ ಕಣ್ಣು ನೀಡಿದಂಥ ನಮ್ಮ ಗುರುಗಳಿಗೆ ಪಾದಗಳಿಗೆ ನಮಿಸುತ್ತಾ ನಾನು 2 ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡುತ್ತಿದ್ದೇನೆ. ನಾವು ಗುರುಗಳ ಮಧ್ಯೆ ಜಾಸ್ತಿ ನಾನು ಒಂದು ಗುರು ಆಗಿದ್ದೇನೆ. ಅವರೆಲ್ಲರ ಆಶೀರ್ವಾದದಿಂದ ನಿಮ್ಮೆಲ್ಲರ ಒಂದು ಹಾರೈಕೆಯಿಂದ ನಿನ್ನೆ ಹೇಳಿದಾಗೆ ನಾನು ಕೂಡ ಒಂದು ಗುರುವಿನ ಸ್ಥಾನದಲ್ಲೇ ಇದ್ದೇನೆ. ನಾವು ಸ್ವಲ್ಪ ಮಾತನ್ನು ಜಾಸ್ತಿ ಹೇಳ್ತೇವೆ, ನಮ್ಮ ಹತ್ರ ದುಡ್ಡಿರಲ್ಲ, ಬರೀ ಮಾತೆ ಬಂಡವಾಳ ನಮಗೆ. ಇನ್ನು ಪ್ರಾಥಮಿಕ ಹಂತದಲ್ಲಿ ನಾನು ಇವತ್ತಿನ ಒಂದು ವಿಷಯ ಹೇಳಬೇಕು ಅಂತ ಹೇಳಿದ್ರೆ, ಒಂದಿನ ಫ್ರೆಂಡ್ಸ್ ಮಲ್ಲಿಕಾರ್ಜುನ ಲಕ್ಷ್ಮೀಕಾಂತ್ ಅವರೆಲ್ಲ ಜಗಳ ಆಡ್ತಿರ್ತಾರೆ. ಅವಳು ನಮ್ಮ ಜೊತೆ ಓದ್ತಾಳೆ ಶಾರದಾ, ಯಾರು ಲಕ್ಷ್ಮೀಕಾಂತ್, ಇವರು ಜಗಳ ಆಡ್ತಾರೆ. ಯಾರು ಮಲ್ಲಿಕಾರ್ಜುನ್ ನಮ್ಮ ಜೊತೆ ಓದಿದಾಳೆ. ನಿಜವಾಗ್ಲೂ ಹೇಳಬೇಕಂದ್ರೆ ನಾನು ಈ 3 ಶಾಲೆಗಳ ಸೇರಿ ಏನು ಕಾರ್ಯಕ್ರಮ ಮಾಡ್ತಾ ಇದ್ದಾರಲ್ಲ, ಆ 3 ಶಾಲೆಗಳಲ್ಲಿ ನಾನು ಓದಿದಂಥ ವಿದ್ಯಾರ್ಥಿ ನಾನು. ಯಾಕಂದ್ರೆ ನನಗೆ ಅಲ್ಲಿನೂ ಆತ್ಮೀಯರಿದ್ದಾರೆ, ಇಲ್ಲಿನೂ ಆತ್ಮೀಯರಿದ್ದಾರೆ. ಎಲ್ಲರೂ ನನ್ನ ಮನಸ್ಪೂರ್ವಕವಾಗಿ
ಬರಮಾಡ್ಕೊಳ್ತಾರೆ. ಅದು ನಾನು ಸುಧಾರಣೆ ಅಂತ ಹೇಳ್ಬೇಕು. ಇವತ್ತಿನ ಒಂದು ಇಂಥ ಒಂದು ಸಂದರ್ಭಕ್ಕೋಸ್ಕರ ದೇವರ ಸುರೇಶ್ವರ ನನಗೆ 3 ಶಾಲೆಗಳಲ್ಲಿ ಓದೋ ಒಂದು ಅವಕಾಶ ಕೊಟ್ಟಿದ್ದು ಏನು. ದೇವಸ್ಕೂಲ್ ಶಾಲೆಯಲ್ಲೂ ನಾನು ಓದಿದ್ದೇನೆ, ಪ್ರಾಥಮಿಕ ಶಾಲೆಯ ಶಕ್ತಿನಗರಲ್ಲೂ ನಾನು ಓದಿದ್ದೇನೆ, ಪ್ರೌಢಶಾಲೆಯ ಶಕ್ತಿನಗರಲ್ಲೂ ಕೂಡ ನಾನು ಓದಿದ್ದೇನೆ. ಎಲ್ಲ ಗುರುಗಳು ಎಲ್ಲರೂ ಸ್ವಲ್ಪ ಜಾಸ್ತಿನೇ ಊಟ ಮಾಡಿಸಿದ್ದಾರೆ, ಅದಕ್ಕೆ ಸ್ವಲ್ಪ ಗುಂಡಾಗಿದ್ದೇನೆ ನಾನು. ಪ್ರಾಥಮಿಕ ಹಂತದಲ್ಲಿ ನಮ್ಮ ಗುರುಗಳು ಬುನಾದಿಯನ್ನು ಹೇಗೆ ಮನೆ ಕಟ್ಟಲಿಕ್ಕೆ ಬುನಾದಿ ಬೇಕಾಗುತ್ತೋ ಆ ಥರ ಬುನಾದಿ ಹಾಕಿ ಕೊಟ್ಟವರು ಅಂದ್ರೆ ನಮ್ಮ ಪ್ರಾಥಮಿಕ ಶಿಕ್ಷಕರು. ಬುನಾದಿ ಹಾಕಿ ಕೊಟ್ಟ ನಂತರ ಮನೆ ಕಟ್ಟೋರು ಯಾರು? ಮನೆ ಕಟ್ಟೋ ಕೆಲಸ ಭದ್ರವಾಗಿ ಮನೆ ಕಟ್ಟಿದವರು ಅಂದ್ರೆ ನಮ್ಮ ಹೈಸ್ಕೂಲ್ ಶಿಕ್ಷಕರು. ಅವ್ರು ಕಟ್ಟಿದಂತ ಒಂದು ಮನೆ ಇವತ್ತಿಗೆ 30 ವರ್ಷ ಆದ್ರೂ ಇನ್ನ ಸ್ಮೃತಿ ಪಟಲದಿಂದ ಯಾವ್ಯಾವ ಗುರುಗಳು ಏನೇನು ಹೇಳ್ಕೊಟ್ಟಿದ್ದಾರೆ, ಎಷ್ಟು ಗಟ್ಟಿಯಾದ ವಿದ್ಯೆಯನ್ನು ನಮಗೆ ನೀಡಿದ್ದಾರೆ. ನಿಜವಾಗೂ ನಾವು ಎಷ್ಟು ಅವರಿಗೆ ಕೃತಜ್ಞತೆ ಹೇಳಿದ್ರು ಸಾಲದು. ಇವತ್ತಿನ ದಿವಸ ನನ್ನ ಮಗನಿಗೆ 10ನೇ ತರಗತಿಗೆ ನಾನು ಕನ್ನಡ ಟೀಚರ್ ಅಲ್ಲ, ಆದ್ರೂ ಕೂಡ ಕೆಲವೊಂದು ಶಿಕ್ಷಕರು ನಾನು ಇವಾಗ ನೆನೆಸ್ಕೊಳ್ತೀನಿ. ಶಾಂತಾ ಬೆಣಗೆರೆ ಮೇಡಮ್, ಮಲ್ಲಿಕಾರ್ಜುನ್ ಸರ್, ಸಜ್ಜನ್ ಸರ್ ಇವರೆಲ್ಲ ನಮ್ಮ ಮಧ್ಯದಲ್ಲಿ ಇಲ್ಲ. ಅವ್ರು ಹೇಳಿಕೊಟ್ಟಂತ ಒಂದು ಪಾಠಗಳು ಇವತ್ತಿಗೂ ನೆನಪಲ್ಲಿದ್ದಾವೆ. ಆ ಒಂದು ಗ್ರಾಮರ್ ವಾಸುದೇವ್ ಸರ್ ಆಗಲಿ, ಬೆಂಡಿಗೆರೆ ಮೇಡಮ್ ಆಗಲಿ, ಗ್ರಾಮರ್ ಏನು ಹೇಳ್ಕೊಟ್ಟಿದ್ರಲ್ಲ ನನಗೆ, ಅಲಂಕಾರಗಳು, ಛಂದಸ್ಗಳು ಅವೆಲ್ಲ ಹಳೆಗನ್ನಡ ಎಲ್ಲ ನಮ್ಮ ಮಗನಿಗೆ ಸರಳವಾಗಿ ನಿರಗ್ರಹವಾಗಿ ನಾನೇ ಹೇಳ್ಕೊಡ್ತಾ ಇದ್ದೀನಿ, ಹೇಳ್ಕೊಟ್ಟಿದ್ದೀನಿ ಕೂಡ. ಅವನು 10th 90% ಮಾಡಿದ್ದಾನೆ, ಓಕೆ. ಆಮೇಲೆ ಹಿಂದಿ ಕೂಡ ನಾನೇ ಹೇಳಿದ್ದೀನಿ. ಅದೇ ರೀತಿ ಒಂದು HM ಸರ್ ಆಗಿರ್ತಕ್ಕಂಥ ನಮ್ಮ ಮಲ್ಲಿಕಾರ್ಜುನ್ ಸರ್ ಅವರು, ನಮಗೆ ನಾವಿದ್ದಾಗ ಮಲ್ಲಿಕಾರ್ಜುನ್ ಸರ್ HM ಸರ್ ಇದ್ರು. ಅವರು ಸೋಷಿಯಲ್ ತಗೊಳ್ತಾ ಇದ್ರು. ಕ್ಲಾಸಿಗೆ ವಾರದಲ್ಲಿ 1-2-3 ಸಲ ಬರೋರು. ಆದರೆ ಪಾಠ ತುಂಬ ಚೆನ್ನಾಗಿ ಮಾಡೋರು. ಅವರು ಒಂದು ಪೀರಿಯಡಲ್ಲಿ 3 ಅಧ್ಯಾಯ ಮುಗಿಸ್ತಿದ್ರು. ಅಂದರೆ ಚೆನ್ನಾಗಿ ಹೇಳ್ತಾರಲ್ಲ, ಪಾಠ ಮಾಡೋದು ಕೂಡ ಒಂದು ಕಲೆ. 45 ಮಿನಿಟ್ಸ್ ಅಲ್ಲಿ 3 ಪಾಠಗಳನ್ನ ಸಾರಾಂಶವಾಗಿ ಸಂಕ್ಷಿಪ್ತವಾಗಿ ಎಷ್ಟು ಚೆನ್ನಾಗಿ ಹೇಳ್ತಿದ್ರು ಅವರು ಅಂದ್ರೆ ನನಗೆ ಮನಸ್ಸಲ್ಲಿ ಅನಿಸ್ತಿತ್ತು, ಇವ್ರು ದಿವಸ ಯಾಕೆ ಬರ್ದಿಲ್ಲ ಸರ್ ಅಂತ ಕೇಳಿದಾಗ, ಇಲ್ಲ ಅವ್ರು HM ಅಲ್ಲ, ಅವ್ರಿಗೆ ವರ್ಕ್ ಇರ್ತವೆ ಬಿಡ್ರಿ ಅಂತ. ಅದಾದ ನಂತರ ಸ್ವಲ್ಪ ದಿವಸ ನಂತರ ನಮಗೆ ಸೋಷಿಯಲ್ ಇವರು ಕೂಡ ಹೇಳಿದ್ರು, ಹಿರೇಮಠ ಸರ್ ಅವರು ಹೇಳಿದ್ದಾರೆ, ಸೋಷಿಯಲ್ ಜಾಗ್ರಫಿ ಹೇಳಿದ್ದಾರೆ. ಈಗ ಗಣಿತ ಅಂದ್ರೆ ನಮ್ಗೆ ಸ್ವಲ್ಪ ಪ್ರಾಥಮಿಕ ಹಂತದಲ್ಲಿ ಸ್ವಲ್ಪ ದೂರ ಬಿಟ್ಟಿದ್ದೀವಿ, ಹೆದರ್ತಿದ್ವಿ. ಗಣಿತ ಅಂದ್ರೆ ಅದ್ರ ಹತ್ರ ಹೋಗ್ತಿರ್ಲಿಲ್ಲ. ಮಾಳಗಿ ಸರ್ ಅವರೆಲ್ಲ ಇದ್ದಾಗ ಅವ್ರ ಹತ್ರ ಹೋದಾಗ ಅವರು ಗಣಿತ ಅಂದ್ರೆ ಹೆದರಬಾರ್ದು, ಅದು ಒಂದು ರೀತಿ ವಿನೋದ ಇದ್ದಂಗೆ, ಆಟ ಆಡ್ದಂಗೆ, ಹೆಂಗೆ ಬಿಡಿಸ್ತೀರಿ ಹಂಗೆಲ್ಲ ಈಸಿ ಆಗುತ್ತೆ, ಬಹಳ ಆಸಕ್ತಿ ಬೆಳೀತೈತದ ಅಂತ ಹೇಳಿದ್ರು. ನನಗೆ ಅದೇ ರೀತಿ ಅವ್ರು ಹೇಳಿದ ಮಾತನ್ನ ಹಿಡ್ಕೊಂಡು ಅದನ್ನ ಬಿಡಿಸ್ತಾ ಹೋದಂತ ಗಣಿತದಲ್ಲಿ ಬಹಳ ಆಸಕ್ತಿ ಬೆಳೀತು ನನಗೆ. ಅದೇ ರೀತಿ ನಾ ಹೇಳ್ಬೇಕು ಅಂತಂದ್ರೆ ನಮ್ಮ ಪಿ ಟಿ ಸರ್ ಆಮೇಲೆ ಜವಾಹರ್ ಸರ್ ಅವರು ಬಹಳ ಸ್ವಲ್ಪ ಶಿಸ್ತಿನ ಸಿಪಾಯಿ ಅವರು. ಆ ಕ್ಲಾಸ್ ಅವ್ರಿಗೆ ಯಾರು ಹೊಡಿತಿರ್ಲಿಲ್ಲ, ಬಟ್ ಅವ್ರ ಕ್ಲಾಸ್ ಅಂತ ಬಂದ್ರೆ ಒಂಥರ ಕುದುರು ಬಿಡ್ತಿದ್ವಿ. ಶಿಸ್ತಿನ ಸಿಪಾಯಿ ಅಂತ ಹೇಳ್ಬೋದು. ಮಲ್ಲಿಕಾರ್ಜುನ್ ಸರ್ ಅವರು ಕೂಡ ಪಾಠ ಚೆನ್ನಾಗಿ ಮಾಡ್ತಿದ್ರು. ಆಮೇಲೆ ಸಜ್ಜನ್ ಸರ್ ಕೂಡ ಗಣಿತ ಹೇಳಿದ್ದಾರೆ. ಹಾಲ್ಬಾಯ್ ಸರ್ ಮಧ್ಯದಲ್ಲಿ ಬಂದ್ರು ನಮಗೆ, ಅದೇನೋ ಮರಭೂಮಿಯಲ್ಲಿ ವಾಸಿ ಸಿಗ್ತಾರಲ್ಲ ಆ ಥರ. ಅವ್ರು ಹೇಳ್ತಿದ್ರು, ಇಲ್ಲ ನಾನು ನಾನು ಕಾಲೇಜ್ಗೆ ಹೇಳಿದ್ದೀನಿ, PUC ಹೇಳಿದ್ದೀನಿ, ಡಿಗ್ರಿ ಹೇಳಿದ್ದೀರ, ನೀವು ಸಣ್ಣ ಮಕ್ಕಳು, ನೀವು ನಿಮ್ಮ ಮಟ್ಟಕ್ಕೆ ಕರೆಕ್ಟ್ ಇದ್ದೀರಿ ನೀವು, ನನಗೆ ಸ್ವಲ್ಪ ಜಾಸ್ತಿ ಹೈ ಟೀಚಿಂಗ್ ಮಾಡಿ ಅಭ್ಯಾಸ ಇದೆ ಅಂತಿದ್ರು. ಅವರು ಮಾಡಿದಂಥ ಪಾಠ ಇವತ್ತಿಗೂ 1ನೇ ಮಾಯುದ್ಧ 2ನೇ ಮಾಯುದ್ಧ ಎಲ್ಲ ದೇಶದಲ್ಲಿ ತಿಳಿಸ್ಕೊಂಡು ಕೂರಿಸ್ಬಿಟ್ಟಿದ್ರು ಅವ್ರ ನಮ್ಮನ್ನ. ಶೀತಲ ಸಮರ, ಆಸನರಿ ಸಮರ ಅಂತ ಹೇಳ್ಬಿಟ್ರೆ, ಹಿಟ್ಲರ್, ಮುಸಲಿನ್ ಎಲ್ಲ ನೆನಪಿದಾವೆ ನಮಗೆ. ಭಾಳ ಚೆನ್ನಾಗಿ ನಮ್ಮ ಸಮಾಜನ ಹೇಳ್ಕೊಡ್ತಿದ್ರು. ಎಲ್ಲ ಗುರುಗಳು ನಮಗೆ ಒಳ್ಳೆಯ ಒಂದು ವಿದ್ಯಾಭ್ಯಾಸ 30 ವರ್ಷ ಆದರೂ ಕೂಡ ನನ್ನ ಸ್ಮೃತಿಯಲ್ಲಿ ಚೆನ್ನಾಗಿ ಬೇರೂರಿದೆ ಅಂತೇಳಿ ನನಗೆ ಒಳ್ಳೆಯ ಒಂದು ವಿದ್ಯಾಭ್ಯಾಸ ಕೊಟ್ಟಿದ್ದಾರೆ ಅಂತ ನಾನು ಒಂದು ಒಳ್ಳೆ ಸ್ಥಾನಕ್ಕೆ ಒಯ್ಯಲಿಕ್ಕೆ ನೀವೇ ಕಾರಣ ಅಂತ ಹೇಳಿ ಒಂದು 2 ಮಾತು ಮುಗಿಸ್ತೀನಿ. ಫನ್ನಿ ಮೂಮೆಂಟ್ ಹೇಳು ಅಂದರೂ ಹೇಳ್ತೀನಿ. ಶಿಂದೆ ಸರ್ ಎಷ್ಟು ಸ್ಟ್ರಿಕ್ಟು ಅಂತಂದರೆ, ನಾನು ಕುಳ್ಳಿ ಫಸ್ಟು, ಇವಾಗ ನಾನು ಫಸ್ಟು, ನನಗೆ ಶಾರ್ಟ್ ಪುಟ್ ಬರಲ್ಲ, ಡಿಸ್ಕಸ್ ಥ್ರೋ ಬರಲ್ಲ, ನಿಲ್ಲಿಸ್ಬಿಟ್ಟು ಫಸ್ಟ್ ನಿಂತೊಳಗೆ ಕೈ ಕೊಟ್ಬಿಡೋರು AC ಅಂತ. ಎಸ್ದ್ರೆ ಎಲ್ಲಿ ಬೀಳೋದು? ಅದು ಗ್ಯಾರಂಟಿ ಯಾವುದೋ ತಲೆ ಮೇಲೇ ಬೀಳೋದು. ಯಾರು ಮುಂದೆ ನಿಂತಿರ್ತಾರೋ ಅವ್ರ ಮೇಲೆ, ರೈಟ್? ಅದು ಅದೇನಾಗುತ್ತೆ, ಬಿಸಾಕಿದ ತಕ್ಷಣ ಹೋಗೋದು, ಉರುಳ್ಕೊಂಡು ಹೋಗೋದು. ನಾನು ಅದು ಹಿಂದೆ ಓಡೋಗ್ತಾ ಇದ್ದೆ. ಹೋಗ್ಬಿಡು, ಗುಡೆ ಮೇಲೆ ಓಡೋಗ್ಬಿಡು ನೀನು ಅಂತ ಹೇಳೋದು. ನನಗೆ ಇವ್ರ ಭಾಷೆನೇ ಬರಲ್ಲ. ಫಸ್ಟ್ ಆಫ್ ಆಲ್ ನಾನು ಶಿವಮೊಗ್ಗ, ನಾನು ಬಂದಿರೋ ಶಿವಮೊಗ್ಗದಿಂದ. ಇನ್ನು ಸಜ್ಜನ್ ಸರ್, ನನಗೆ ನಿಜವಾಗ್ಲೂ ಹೇಳ್ತೀನಿ, ಸಜ್ಜನ್ ಸರ್ ಮಾಡಿ ಮ್ಯಾಥ್ಸ್ ನನಗೆ ಇವತ್ತವರೆಗೂ ಅರ್ಥನೇ ಆಗಲಿಲ್ಲ. ಯಾಕಂದ್ರೆ ಲ್ಯಾಂಗ್ವೇಜೇ ಚೇಂಜು. ನಾವು ಮಂಗಳೂರಿನವರು, ನಮಗೆ ಫಸ್ಟ್ ಬಂದ ತಕ್ಷಣ ಅವ್ರು ಹಣಮವ್ವ ಅಂದರು. ಯಾವ ಲ್ಯಾಂಗ್ವೇಜ್ ಇದ್ರು ಮಾತಾಡ್ತಾ ಇರೋದಿಲ್ಲ, ಅಸಲಿ ಕನ್ನಡನೇ ಇದು ಅಂತ. ಹಿ ವಾಸ್ ವೆರಿ ಸ್ಟ್ರಿಕ್ಟ್. ಫಸ್ಟ್ ಬೆಂಚಲ್ಲಿ ನಾನೇ ಕುಳ್ಳಿ, ಫಸ್ಟ್ ಕ್ವಶನ್ ನನಗೇನೆ. ಬೋರ್ಡ್ ಮೇಲೆ ಬರೆಯೋದು ಲೆಕ್ಕ ನಾನು ಫಸ್ಟ್ ಆಫ್ ಆಲ್ ಅರ್ಥ ಆಗ್ತಿರ್ಲಿಲ್ಲ. ಆಮೇಲೆ ಏನು ಕೇಳೋರು, ಫಸ್ಟ್ ಕ್ವಶನ್ ನನಗೇನೆ, ಎದ್ದೇಳ ಮೇಲೆ ಅನ್ನೋರು. ನಾನು ಹಾರ್ಟ್ ಬೀಟ್ ಅದು ಬಾಯಿ ಬಂದಿರೋದು ಹಾರ್ಟು, ಆಯ್ತಾ? ಎದ್ದು ನಿಂತ್ಕೊಂಡ್ರೆ ಬರಲ್ಲ, ಆನ್ಸರ್ ಬರಲ್ಲ, ನನಗೆ ಏನೂ ಬರಲ್ಲ, ಸುಮ್ಮನೆ ನಿಂತ್ಕೊಳ್ಳೋದೆ. ಅವಮಾನ ಬೇರೆ, ಹುಡುಗರು ಬೇರೆ. ಲಕ್ಷ್ಮೀಕಾಂತು, ಸೂಗುರಪ್ಪ, ಅಲ್ಲಿ ಇನ್ನೊಂದಿಷ್ಟು ಜನ ಹುಡುಗರು ನಮ್ಮನ್ನೇ ನೋಡೋದು. ಯಾಕೆಂದರೆ ನಾವು ಸ್ವಲ್ಪ ಬೇರೆ ಸಬ್ಜೆಕ್ಟ್, ನಾನು ಇಂಗ್ಲೀಷ್ನಲ್ಲಿ ಸ್ವಲ್ಪ ಗುಡ್, ವೆರಿ ಗುಡ್, ಇವಾಗ ಸಿಗಾಕೊಂಡಿಳು ಅನ್ನೋ ಥರ.
ಓಕೆ ದೇ ಆರ್ ಎಂಜಾಯಿಂಗ್. ಸಜ್ಜನ್ ಸರ್ ಕ್ವಶನ್ ನಂಗೆ ಬರಲ್ಲ. ನೆಕ್ಸ್ಟ್ ನನ್ನ ಪಕ್ಕದಲ್ಲಿ ರಂಜಿತಾ, ನನ್ನ ಪಕ್ಕದಲ್ಲಿ ಭುವನೇಶ್ವರ್, ಮೂರೂ ನಾವು ಅವರೇ ಅಂಡ ತಗೊಳ್ಳೋರೆ. ಅಂಡ ಅದು ಟೆಸ್ಟ್ ಇದ್ದಾಗೇನು ಇವ್ರನ್ನೆಲ್ಲ ಒಳಗೆ ಕೂರಿಸ್ಬಿಡೋದು ಪಕ್ಕ. ಯಾರನ್ನ? ಲಕ್ಷ್ಮೀಕಾಂತ್, ಸುಗ್ರಪ್ಪ, ನೆಕ್ಸ್ಟ್ ದೀಪ, ಶಬ್ನಮ್, ಸರಿತಾ, ಕಲಾಶ್ರೀ, ಈ ಥರ. ನಾನು ರಂಜಿತಾ ಬಾಗ್ಲಲ್ಲಿ ಆ ಕಡೆ ಒಬ್ಳು ಈ ಕಡೆ ಒಬ್ಳು, ಇಬ್ಬರಿಗೂ ಮ್ಯಾಚ್ ಬರಲ್ಲ. ಅವಳಿಗೆ ನಾನು ಹೇಳ್ಕೊಳಕ್ಕೂ ಬರಲ್ಲ, ನನಗೆ ಅವಳಿಗೆ ಹೇಳ್ಕೊಳಕ್ಕೂ ಬರಲ್ಲ. ರೈಟ್, ಸೊನ್ನೆನೆ ನನ್ನನ್ನು ಉಳಿಸಿದ್ದು. ಇವತ್ತೇನಾದರೂ ಮ್ಯಾಥಮೆಟಿಕ್ಸ್ ಅಲ್ಲಿ ನಾನು ಪಾಸ್ ಆಗಿ 10th ಸ್ಟ್ಯಾಂಡರ್ಡ್ 42 ಮಾರ್ಕ್ಸ್ ಬಂದಿದ್ರೆ ಅದಕ್ಕೆ ರೀಸನ್ನು ಮಾಳಿದಿ ಸರ್. ಅವ್ರು ಇವತ್ತಿಲ್ಲ, ಬರೀ ಜಾಮೆಟ್ರಿ ಮಾಡೇ ಪಾಸ್ ಆಗಿದ್ದೀನಿ ನಾನು. ದೇವರಾಣೆಗಳು ಸಜ್ಜನ್ ಸರ್ ಕಂಸ ಅನ್ನೋರು. ನಾನು ಕಂಸ ಅಂತ ಸೊನ್ನೆ ಸಾ ಅಂತ ಬರ್ಕೊಳ್ಬೇಕು. ಕಂಸ ಅಂದ್ರೆ ಕಟ್ ಮಾಡಬೇಕು ಅಂತ. ರೈಟ್, ನಾನು ಕಂಸ ಅಂತ ಬರ್ಕೋತಾ ಇದ್ದೆ. ಇದು ಯಾವುದೋ ಕೃಷ್ಣ ಕಂಸ ಎಲ್ಲ ಬರ್ತಾ ಇದಾರಲ್ಲಪ್ಪ, ಇಲ್ಲಿ ನನಗೆ ಮ್ಯಾಥ್ಸ್ ಅರ್ಥ ಆಗೋದೇ ಇಲ್ವಲ್ಲಪ್ಪ. 42 ಮಾರ್ಕ್ಸ್ ಐ ಗಾಟ್ ಇನ್ 10th ಸ್ಟ್ಯಾಂಡರ್ಡ್ ಬಿಕಾಸ್ ಆಫ್ ಮಾಳಿ ಸರ್. ಜವಾಹರ್ ಸರ್, ನಾನು ಅವ್ರ ಹೆಸರು ಹೇಳ್ತೀನಿ, ಯಾಕಂತ ಹೇಳ್ತೀನಿ. ನನಗೊಂದು ಹುಡುಗ ಸಖತ್ತು ಹಿಂಸೆ ಮಾಡೋನು, ಅವನು ಬಂದಿಲ್ಲ. ನಾನು ಡೈಲಿ ಸೈಕಲ್ ಪಂಚರ್ ಮಾಡ್ತಿದ್ದ ಅವ್ನು ಬಂದಿಲ್ಲ. ಅವ್ನು ಬರ್ಬೇಕು. ನಾನು ನೆನ್ನೆಯಿಂದ ಕೇಳ್ತಾ ಇದ್ದೀನಿ ಎಲ್ಲರೂ, ಅವ್ನು ಬರಲಿಲ್ವಾ ಅಂತ. ಅವ್ನು ಬಂದಿಲ್ಲ. ಸೈಕಲ್ ಡೈಲಿ ಪಂಚರ್ ಮಾಡೋನು. ನಮ್ಮ ಡ್ಯಾಡಿಗೆ ನಾನು ಹೇಳ್ತಿರ್ಲಿಲ್ಲ. ನಮ್ಮ ಡ್ಯಾಡಿಗೆ ಹೇಳಿದ್ರೆ ಸ್ಕೂಲ್ ಬಿಡಿಸ್ಬಿಡ್ತಾರೆ. ಚಂದ್ರಗೊಲ್ಲ ಅಂತ ಅವರಿಲ್ಲ KPC ಎಂಪ್ಲಾಯಿ, ಹೊಡೆದಾಕ್ಬಿಡ್ತಾರೆ. ಹೊಡೆಯಲ್ಲ ಅವರು, ಸ್ಕೂಲ್ ಬಿಡಿಸ್ಬಿಡ್ತಾ ಇದ್ರು ನೀಟಾಗಿ. ಸೈಕಲ್ ಡೈಲಿ ಪಂಚರ್ ಮಾಡ್ತಾ ಇದ್ದ ಅವನು. ನಾನು ನಡ್ಕೊಂಡು ಹೋಗ್ಲಿ ಅಂತ ಅವ್ನು ಹಿಂದೆ ಬರ್ಬೋದಲ್ವಾ. ನಮ್ಮನೆ 7 ಟೈಪು, ಅವನ ಜೊತೆಗೆ ಇನ್ನೊಬ್ಬ ಜುಲಾಯಿ, ಇನ್ನೊಬ್ಬ ಹುಡುಗ ಇದ್ದ 7 ಟೈಪ್. ಅವನೇ ಫಾಲೋ ಮಾಡ್ಕೊಂಡು ಬರೋದು. ಮನೇಲಿ ಹೇಳಕ್ಕಾಗಲ್ಲ, ಸ್ಕೂಲಲ್ಲಿ ಹೇಳಿದ್ರೆ ಮರ್ಯಾದೆ ಹೋಗುತ್ತೆ. ಸರ್ಗೆ ಹೆಂಗೋ ಗೊತ್ತಾಗೋದು ಒಂದು ದಿವಸ, ಜವಾಹರ್ ಸರ್ಗೆ ಕ್ಲಾಸ್ ರೂಮಲ್ಲೇ ಅವ್ರಿಬ್ರನ್ನ ಕರೆದ್ರು. ನನ್ನ ಕಡೆ ನೋಡ್ಲಿಲ್ಲ ಸರ್, ನನ್ನ ಕಡೆ ನೋಡ್ಲಿಲ್ಲ. ಒಂದು ಕೊಟ್ರು ನೋಡಿ ಅವನಿಗೆ, ಇಲ್ಲಿಗೆ ಗುದ್ದಿರೋದು. ನಾನು ಈಗಲೂ ನೆನಪಿದೆ, ಇಲ್ಲಿಗೆ ಗುದ್ದಿರೋದು, ಒಂದು ಗುದ್ದು ಅವ್ವಾ ಅಂತ ಕೆಳಗೆ ಗುದ್ದಿರೋದು. ಆಮೇಲೆ ಯಾರು ಹಿಂಸೆ ಮಾಡಲಿಲ್ಲ ನನಗೆ. ಫಸ್ಟ್ ಟೈಮ್ ಮಂಗಳೂರಿಂದ ಬಂದಿದ್ದೀನಿ, ಶಿವಮೊಗ್ಗ ಓದಿರೋದು, ಭಾಷೆನೇ ಬರಲ್ಲ, ಹಿಂಸೆ. ಲಕ್ಷ್ಮೀಕಾಂತ್, ಸುಗುರಪ್ಪ ಎಂಜಾಯ್ ಮಾಡಿಬಿಟ್ಟಿದ್ದಾರೆ. ಲಕ್ಷ್ಮೀಕಾಂತ್ಗಂತೂ ಇಡೀ ಶಕ್ತಿನಗರಲ್ಲಿರೋರೆಲ್ಲ ಸಿಸ್ಟರ್ಸೇ. ಪಾಪ ಅವನಿಗೆ ಯಾವ ಗರ್ಲ್ ಫ್ರೆಂಡೇ ಆಗಲಿಲ್ಲ. ಯಾಕಂದ್ರೆ ಇಲ್ಲಿಂದ ಅವನಿಗೆ ರಾಖಿ ಕಟ್ಬಿಟ್ಟಿರ್ತಾ ಇದ್ರು ಪಾಪ. ನಾನು ಯೋಚನೆ ಮಾಡೋದೆ ಆ ಟೈಮಲ್ಲಿ, ಇವನಿಗೆ ಗರ್ಲ್ ಫ್ರೆಂಡ್ ಯಾರಂಗಾದ್ರೆ ನೀವು ಯಾರನ್ನ ಅಂತ ನೋಡಿ ಅಟ್ಲೀಸ್ಟ್ ಇವಾಗ ಚೆನ್ನಾಗಿದ್ದಾರೆ ಅಂತ ಹೇಳಕ್ಕೂ ಚಾನ್ಸ್ ಇಲ್ಲ ಅವನಿಗೆ. ಯಾಕಂದ್ರೆ ರಾಖಿ ಅಲ್ಲಿಂದ ಅಲ್ಲಿವರೆಗೂ ರಾಖಿ. ನೆಕ್ಸ್ಟ್ ಸುಗುರಪ್ಪ, ಅವನಿಗೂ ಇಲ್ಲಿವರೆಗೂ ರಾಖಿ. ಅಟ್ಲೀಸ್ಟ್ ಒಂದೆರಡು ಹುಡುಗಿಯರು ಅವನನ್ನು ಬಿಟ್ಟಿರೋರು. ಅವನಿಗೆ ಚಾನ್ಸ್ ಇತ್ತು. ಲಕ್ಷ್ಮೀಕಾಂತ್ ಪಾಪ ಚಾನ್ಸೇ ಇಲ್ಲ ಅವನಿಗೆ, ಯಾವುದಕ್ಕೂ ಚಾನ್ಸೇ ಸಿಗಲಿಲ್ಲ ಅವನಿಗೆ. ಸೊ ಇಷ್ಟ ತನಕ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಅವರು ನಮ್ಮ ಈ ಗುರುವಂದನ ಕಾರ್ಯಕ್ಕೆ ಬಂದದಕ್ಕೆ ನನಗೆ ಭಾಳ ತುಂಬ ಹೃದಯದವರಿಗೆ ಧನ್ಯವಾದಗಳು. ಜೊತೆಗೆ ನನ್ನ ಸೋದರಿ ಗಂಡನವರಾದಂಥ AGM HRD ಅವರು ಇರ್ಬೋದು, AGM ಕೆಮಿಕಲ್ ಇರ್ಬೋದು, ಅವರು ಸಹ ಕಳಿಸಿ ನಮ್ಮ ಸಿಸ್ಟರ್ಸ್ನ ಈ ಫಂಕ್ಷನಿಗೆ ಅಂದಾಗ ತಮ್ಮ ಹಣ ಸಹಾಯವನ್ನು ತಾವೇ ತಮ್ಮ ಅಕೌಂಟಿಂದ ಹಾಕಿ ನಮ್ಮ ಫಂಕ್ಷನ್ ಯಶಸ್ವಿಗೆ ತಾವು ಮುಂಜಾನೆಯಿಂದ ಕುಳಿತುಕೊಂಡು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದವರಿಗೂ ಕೂಡ ನಾನು ಚಿರಋಣಿ ಅಂತ ಹೇಳಕ್ಕೆ ಬಯಸ್ತೀನಿ. ಇನ್ನು ಪ್ರತಿಯೊಬ್ಬ ಟೀಚರ್ಸ್ ಅವರ ಕುಟುಂಬದವರನ್ನು ಕರ್ಕೊಂಡು, ಅವರ ಮಕ್ಕಳನ್ನು ಕರ್ಕೊಂಡು ಬಂದಂಥ ಎಲ್ಲರಿಗೂ ನಾನು ಶ್ರೀಸಾಷ್ಟಾಂಗ ನಮಸ್ಕಾರವನ್ನು ಹೇಳುತ್ತಾ, ನನಗೆ ಮಾತಾಡಕ್ಕೆ ಬರಲ್ಲ, ದಯವಿಟ್ಟು ನಾನು ವೃತ್ತಿಯಲ್ಲಿ LIC ಏಜೆಂಟ್ ಆದ್ರೂ ಮನೆಯಲ್ಲೇ ಕೂತು ಮಾತಾಡ್ತೀನಿ, ಬಟ್ ಸ್ಟೇಜ್ ಮೇಲೆ ನಾನು ಯಾರಲ್ಲೂ ಮಾತಾಡಿಲ್ಲ. ದಯವಿಟ್ಟು ಎಲ್ಲ ಬಂದಂಥ ಎಲ್ಲರಿಗೂ ನಮ್ಮೆಲ್ಲರ ಪರವಾಗಿ ನಾವು ಅವರಿಗೆ ಚಿರಋಣಿ ಅಂತ ಹೇಳ್ತೀನಿ. ಅಂದ್ರೆ ಜವಾಹರ್ ಸರ್ ಅಂದ್ರೆ ನಮ್ಗೆ ಬಹಳ ಸ್ಟಿಕ್ಕಪ್ಪ. ಅವ್ರು ಬಂದ ತಕ್ಷಣನೇ ನಾವು ಬುಕ್ಸ್ ತೆಗೆದಿಟ್ಬಿಡ್ಬೇಕು, ಪೆನ್ ತೆಗೆದಿಡ್ಬೇಕು, 1 ರೌಂಡ್ ಹಾಕೋರು. ಯಾರು ತೆಗ್ದಿಲ್ಲ ಅವ್ರು ಬಿಡೋರು, ಅಷ್ಟು ಸಿಕ್ಕಪ್ಪ. ಆದ್ರೆ PT ಸರ್ನಲ್ಲಿ ಪ್ರತಾಪ್ ಸಿಂಗ್ ಸರ್ ಅವರು ಏನ್ ಇವಾಗ ನಾವು ಟೀಚ್ ಮಾಡ್ತೀವಿ, ಪ್ರೈವೇಟ್ ಸ್ಕೂಲಲ್ಲಿ ನಾನು ಟೀಚ್ ಮಾಡ್ತೀನಿ. ಬಟ್ ಆವಾಗಿಂದು ಇವಾಗಿಂದು ಭಾಳ ತುಂಬ ಡಿಫ್ರೆಂಟ್ ಇದೆ. ಆವಾಗ ನಾವು ಮಾಡಿದಂತೆ ಎಂಜಾಯ್ ಈಗಿನ ಮಕ್ಕಳಿಗಿಲ್ಲ. ಖಾಲಿ ಓದು 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 ಅಂತ ಹಾಗೆ ಹೇಳ್ತಾರೆ. ಹಾಗೆ ನಾವು ಮಾಡಿದಂಥ ಸ್ಪೋರ್ಟ್ಸು ಹಾಗೆ ಇತ್ತು, ಮನೋರಂಜನಾ ಕಾರ್ಯಕ್ರಮಗಳು ಹಾಗೆ ಇತ್ತು, ಎಲ್ಲನೂ ಹಾಗೆ ಇತ್ತು. ಸರ್ ಹತ್ರ ಕೂಡ ಹಾಗೆ ಎಂಜಾಯ್ ಮಾಡ್ತಾ ಇದ್ವಿ. ಈಗಿನ ಮಕ್ಕಳಿಗೆ ಅವಕಾಶ ಇಲ್ಲ. ಯಾಕಂದ್ರೆ ಓದು 90% ತರಬೇಕು, ಹೋದ್ರಿ ಅಷ್ಟೇ. ಆದರೆ ನಾವು ಮಾಡಿದಂಥ ಎಂಜಾಯ್ಗಳು ಅವು ಇಲ್ಲ. ಈಗ ನನ್ನ ವ್ಯಕ್ತಿಗವಾಗಿ ಹೇಳಬೇಕಂದ್ರೆ ನಾನು ಬಾಯ್ಸ್ ಎಲ್ಲ ಅಪೋಸಿಟ್. ಯಾರು ನನ್ನ ಫ್ರೆಂಡ್ಸ್ಗಳಿಗೆ ಗೇಲಿ ಮಾಡ್ತಾರಂದ್ರೆ ಅವ್ರ ಅಪೋಸಿಟ್ ಏನೆಲ್ಲ ಅಂತ ಹೋಗೋಳು ನಾನು. ಆ ರೀತಿ ನನ್ನ ಕ್ಯಾರೆಕ್ಟರ್. ಈಗೂ ಹಂಗೆ ಇದ್ದೀನಿ ಅನ್ಕೋ, ಬಟ್ ನನ್ನ ಮಕ್ಕಳು ಅಪೋಸಿಟ್ ಇದ್ದಾರೆ.
ಯಾವುದೇ ಆಗಲಿ ಧೈರ್ಯದಲ್ಲಿ ಮಾಡು. ಏನೇ ಆಗಲಿ ಗಂಡು ಮಕ್ಕಳು ಯಾರ ನಮ್ಮ ಫ್ರೆಂಡ್ ಸರ್ಕಲಲ್ಲಿ ತಾಳ್ಮೆ ಮಾಡಿದ್ರೆ ಹೋಗಿ ಓದೋಳು ನಾನು ಸೀದಾಗಿ. ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಕೆಲವರಲ್ಲಿ ಜಗಳ ಆಡಿದ್ದೀನಿ ಎಲ್ಲರ ಹತ್ರ. ಹಾಗೆ ನಡ್ಕೊಳ್ಳೋದು ನನ್ನ ವೈಯಕ್ತಿಕ. ಈ ಕಾರ್ಯಕ್ರಮಕ್ಕೆ ಎಲ್ಲ ನನ್ನ ಸಹಪಾಠಿಗಳು ಬೇರೆ ಬೇರೆ ಥರದರ ಎಲ್ಲರಿಗೂ ಪರಿಚಯ ಮಾಡಿಕೊಟ್ಟು ಅವರು ಮಲ್ಲಿಕಾರ್ಜುನ ಇದ್ದರು ಒಟ್ಟುಗೂಡಿಸಿ ಎಲ್ಲರನ್ನೂ ಸೇರಿಸಿ ಈಗ ನಮ್ಮ ಸಮ್ಮಿಲನವನ್ನು ಮಾಡಿದಾರಲ್ಲ ಗುರು ವೃಂದಕ್ಕೆ ಮತ್ತು ಹಾಗೂ ನನ್ನ ಸಹಪಾಠಿಗಳಿಗೆ ಎಲ್ಲ ಸಮ್ಮಿಲನ ಮಾಡಿದ್ದಕ್ಕೆ ನಮ್ಮ ಮಲ್ಲಿಕಾರ್ಜುನ ಅವರಿಗೆ ಅಭಿನಂದನೆಗಳು ಹಾಗೂ ಗುರು ವೃಂದಕ್ಕೂ ಕೂಡ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಮೂಡಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಯಾರಾದ್ರೂ ಮಾತಾಡ್ತೀರಾ? ಲಾಸ್ಟ್ ಚಾನ್ಸ್. ಶ್ರೀ ಸುಗುರೇಶ್ವರಾಯ ನಮಃ. ಶ್ರೀ ಮಾತಾ ನಾಗರ ಯಲ್ಲಮ್ಮ ದೇವಿಯ ಪಾದಗಳಿಗೆ ಪಡಮಟ್ಟು. ಇಂದು 1994 ಮತ್ತು 95ನೇ ಸಾಲಿನ ನಮ್ಮ ಹಿರಿಯ ಸಹೋದರರು ಮತ್ತು ಸಹೋದರಿಯರು ಹಮ್ಮಿಕೊಂಡಿರುವಂಥ ಗುರುವಂದನಾ ಕಾರ್ಯಕ್ರಮ ಸಮಾಗಮೋತ್ಸವದಲ್ಲಿ ನನಗೂ ಕೂಡ ಒಂದು ಆಹ್ವಾನವಿಟ್ಟು ಒಂದೆರಡು ಮಾತನಾಡಲು ಅವಕಾಶ ಕೊಟ್ಟಿರುವಂಥ ಎಲ್ಲರಿಗೂ ತುಂಬ ಹೃದಯದ ಅಭಿನಂದನೆಗಳು. ಅಜ್ಞಾನದಿಂದ ಜ್ಞಾನದೆಡೆಗೆ, ಕತ್ತಲೆಯಿಂದ ಬೆಳಕಿನೆಡೆಗೆ, ಭಯದಿಂದ ನಿರ್ಭಯದೆಡೆಗೆ ಕರೆದುಕೊಂಡು ಹೋಗುವ ಅದ್ಭುತ ಶಕ್ತಿಯೇ ಗುರು. ಇಂಥ ಮಹಾನ್ ಗುರು ಶಕ್ತಿಗೆ ನಮ್ಮೆಲ್ಲ ಸಹೋದರ ಸಹೋದರಿಯರಿಂದ ತುಂಬ ಹೃದಯದ ಕೋಟಿ ಕೋಟಿ ಪ್ರಣಾಮಗಳು. ಒಂದೆರಡು ಮಾತಲ್ಲಿ ಮುಗಿಸ್ತೀನಿ. ಒಂದು ಸಣ್ಣ ಹಿತನುಡಿ ಅಂತ ಹೇಳ್ಬೋದು. ಹೀಗೆ ಒಂದು ಕಾರ್ಯಕ್ರಮ ನಡೀತಾ ಇರುತ್ತೆ. ಕಾರ್ಯಕ್ರಮದಲ್ಲಿ ಜಡ್ಜ್ ಇರ್ತಾರೆ, IAS ಆಫೀಸರು, IPS ಆಫೀಸರ್ಸು, ಎಲ್ಲ ಉನ್ನತ ಅಧಿಕಾರಿಗಳನ್ನೆಲ್ಲ ಸನ್ಮಾನ ಕಾರ್ಯಕ್ರಮ ಮಾಡಬೇಕಂತೇಳಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರ್ತಾರೆ. ಇದೇ ರೀತಿ ದೊಡ್ಡ ದೊಡ್ಡ ವ್ಯಕ್ತಿಗಳ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾರೆ. ಆ ಕಾರ್ಯಕ್ರಮದಲ್ಲಿ ಸನ್ಮಾನ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಬೇಕು ಅಂತೇಳಿ ಎಲ್ಲ ರೆಡಿ ಮಾಡಿರ್ತಾರೆ. ಸ್ಟಾರ್ಟ್ ಮಾಡಬೇಕಾದ್ರೆ ವಯಸ್ಸಾದ ಒಬ್ಬ ವ್ಯಕ್ತಿ ನಡ್ಕೊಂಡು ಬರ್ತಾರೆ. ಬಂದ ಕೂಡಲೇ ಒಬ್ಬರು ಅಕ್ಕಪಕ್ಕದವ್ರು ಯಾರು ಮಾಡ್ತಾರೆ, ಸರಿಯಪ್ಪ ಅಜ್ಜ ಅಂತೇಳಿ ದಬ್ಕೊಂಡು ಹೋಗ್ತಾ ಇರ್ತಾರೆ. ಹೋದರೆ ಅವರು ಆಯ್ತಪ್ಪ ನಾನು ನೋಡಲಿಲ್ಲ ಅಂತೇಳಿ ಸ್ವಲ್ಪ ಸರಿದು ಆ ಕಡೆ ಮಧ್ಯೆ ಸೀಟಲ್ಲಿ ಕೂಡ್ತಾರೆ. ಅವರು ಸ್ವಲ್ಪ ವಯಸ್ಸಾದ ವ್ಯಕ್ತಿ ಕೂತ್ಮೇಲೆ ಇವರೆಲ್ಲರೂ ಮೇಲೆ IAS ಆಫೀಸರ್ ಆಗಿರ್ಬೋದು, ಜಡ್ಜ್ ಆಗಿರ್ಬೋದು, ಇನ್ನು ಎಲ್ಲ ಹುದ್ದೆಗಳಲ್ಲಿ ಉನ್ನತ ಸ್ಥಾನ ಪಡೆದಿರುವಂಥ ಎಲ್ಲ ವ್ಯಕ್ತಿಗಳ ಸನ್ಮಾನ ನಡೆದಿತ್ತಲ್ಲ, ಅವರೆಲ್ಲರೂ ಮೇಲೆ ಕೂತಿರ್ತಾರೆ. ಅವರು ಹಿಂಗೆ ನೋಡ್ತಾ ಇರ್ಬೇಕಾದ್ರೆ ಈಗೆಲ್ಲ ಸರ್ಗಳೆಲ್ಲ ನೋಡ್ತಾ ಇದ್ದಾರೆ ನಮ್ಮನ್ನ. ಅದರಲ್ಲಿ ಸ್ವಲ್ಪ ಪರಿಚಯ ಇರೋಂಥ ನಾವು ಅವರಿಗೆ ಪರಿಚಯ ಇರಲ್ಲ. ಯಾಕಂದರೆ ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಕೊಟ್ಟಿರುವಂಥ ಗುರುಗಳವರು. ಅವರಿಗೆ ನಮ್ಮಂಥ ವಿದ್ಯಾರ್ಥಿಗಳು ಪ್ರತಿ ವರ್ಷ ನೂರಾರು ವಿದ್ಯಾರ್ಥಿಗಳಿಗೆ ಸ್ಕೂಲ್ ಹೇಳಿರ್ತಾರೆ. ನಾವು ಅವರಿಗೆ ಪರಿಚಯ ಇರಲ್ಲ. ಬಟ್ ನಮಗ ವಿದ್ಯಾರ್ಥಿಗಳಿಗೆ ಇವ್ರು ಸರ್ ಇವ್ರು ಸಿಂಧೆ ಸರ್, ಇವರು ವಾಸ್ತವಮೂರ್ತಿ ಸರ್ ಅಂತ ನಮ್ಗೆ ಹೆಂಗೆ ಪರಿಚಯ, ಆ ಥರ ಪರಿಚಯ ಇರ್ತಾರಲ್ಲ, ಅವು ವಿದ್ಯಾರ್ಥಿಗಳೇ ನೋಡ್ಬಿಡ್ತಾರೆ. ವಯಸ್ಸಾದ ವ್ಯಕ್ತಿ ಅವ್ರು ಯಾರಿರ್ಬೋದು ಹೇಳ್ರಿ? ಶಿಕ್ಷಕರು ಇರ್ತಾರೆ. ಅವ್ರು ಶಿಕ್ಷಕರೇ ಇರ್ತಾರೆ. ಅವಾಗ ಅವರು ಅಂತಾರ, ನೀವು ನಮ್ಮನ್ನೆಲ್ಲ ಸನ್ಮಾನ ಮಾಡ್ತಾ ಇದ್ದೀರಲ್ಲ, ನೀವು ನಮಗೆ ಸನ್ಮಾನ ಮಾಡೋದು ಮುಖ್ಯ ಅಲ್ಲ. ನಾವು ಈ ಸ್ಥಾನದಲ್ಲಿ ಕುಂತಿರ್ಬೇಕಾದ್ರೆ ಕಾರಣ ಆದವರೇ ಶಿಕ್ಷಕರು. ಇವತ್ತು ನಮ್ಗೇನು ಸನ್ಮಾನ ಮಾಡ್ತಾ ಇದ್ದೀರಿ, ನೀವು ಯಾರು ಸನ್ಮಾನ ಮಾಡೋದು ನಮ್ಗೆ ಬೇಡ ಅಂದರೆ ನೀವು ಬೇಜಾರು ಮಾಡ್ಕೋಬೇಡಿ. ನಾವು ಇವತ್ತು ಈ ಸ್ಥಾನಕ್ಕೆ ಬರಬೇಕಾದ ಕಾರಣ ಬಂದಿದ್ದೀವಿ ಅಂತ ಕಾರಣಭೂತರಾದಂಥ ನಮ್ಮ ಶಿಕ್ಷಕರ ಕೈಯಿಂದ ನಮಗೆ ಸನ್ಮಾನ ಮಾಡಿಸ್ರಿ. ನಮ್ಗೆ ಅದಕ್ಕಿಂತ ದೊಡ್ಡ ಸಂತೋಷ ಏನೂ ಇಲ್ಲ. ಇವತ್ತು ನಾನು ಜಡ್ಜ್ ಆಗಿದ್ದೀನಿ ಅಂದರೂ ಶಿಕ್ಷಕರೇ ಕಾರಣ, ನಾನು ಒಬ್ಬ ಕ್ರೀಡಾಪಟು ಆಗಿದ್ದೀನಿ ಅಂದರು ಶಿಕ್ಷಕರೇ ಕಾರಣ, ನಾನು ಲಾಯರ್ ಆಗಿದ್ದೀನಿ ಅಂದರೂ ಕಾರಣ ಅವರೇ. ಪ್ರತಿಯೊಂದು ಉನ್ನತ ಅಧಿಕಾರ ಆಗಿದ್ದೀನಿ ಅಂದರೆ ಒಂದು ವಿದ್ಯೆಯಿಂದ ಮಾತ್ರ ನಾವು ಯಾವುದೇ ಒಂದು ಸ್ಥಾನಕ್ಕೆ ಹೋಗ್ಬೋದು ಅಂತ ಹೇಳ್ತಾ, ಅಂಥ ಗುರುವೃಂದಕ್ಕೆ ನಾವು ಏನು ಕಿರುಕಾಣೆ ಕೊಟ್ಟರೂ ಕೂಡ ಕಮ್ಮಿನೇ. ಅವರ ಒಂದು ಅಕ್ಷರ ಏನಿದೆಯಲ್ಲ, ಆ ಅಕ್ಷರದಿಂದ ಪ್ರತಿಯೊಂದು ಕ್ಷೇತ್ರದಲ್ಲಿ ನಾವು ಮುಂದೆ ಬರ್ಬೋದು. ವಿದ್ಯೆ ಇಲ್ಲಾಂದರೆ ಯಾವತ್ತೂ ನಾವು ಯಾವುದೇ ಕ್ಷೇತ್ರದಲ್ಲಿ ಮುಂದೆ ಬರೋಕ್ಕೆ ಆಗೋದೇ ಇಲ್ಲ. ಇವತ್ತು ನಾವು ಇಲ್ಲಿ ಬಂದು ಮಾತಾಡ್ತಾ ಇದ್ದೀವಿ ಅಂದರೂ ಕೂಡ ಆ ವಿದ್ಯೆ ಇರೋದ್ರಿಂದನೇ ಬರ್ತಾ ಇದ್ದೀವಿ. ಇಲ್ಲಾಂದ್ರೆ ನಾವು ಮನೆಯಲ್ಲಿ ಸಂಸ್ಕಾರ ಮಾತ್ರ ಕಲಿಸ್ಬೋದು. ಆದರೆ ಗುರುಗಳು ವಿದ್ಯೆ, ಬುದ್ಧಿ, ಜ್ಞಾನ ಎಲ್ಲ ಸಂಸ್ಕಾರವನ್ನು ಕಲಿಸಿ
ಮೊದಲಿನ ನಮ್ಮ ಗುರುಗಳಿರೋ ತನ ಇರೋವರೆಗೂ ನಾವು ಯಾವುದಕ್ಕೂ ಎದುರ ಅವಶ್ಯಕತೆ ಇಲ್ಲ. ನಾವು ತಪ್ಪು ಮಾಡಿದ್ರು ಕೂಡ ನಾವು ನಾವು ಮಕ್ಕಳೇ, ಅವ್ರ ಮಕ್ಕಳು. ನಾವು ಏನು ತಪ್ಪು ಮಾಡಿದ್ರು ಅವ್ರಿಗೆ ಏನು ಅನ್ಸೋದೇ ಇಲ್ಲ. ಆ ಥರ ಇಂಥ ಗುರುಗಳನ್ನು ಪಡೆದಿರುವಂಥ ನಮಗೂ ಈಗ 40-45 ವರ್ಷ 50 ವರ್ಷ ಆದವ್ರು ಇದ್ದೀವಿ ಇಲ್ಲಿ. ಇಷ್ಟು ವರ್ಷ ಆದರೂ ಕೂಡ ನಮ್ಮ ಗುರುಗಳೆಲ್ಲರೂ ನಮ್ಮನ್ನ ಗುರುತಿಸಿ ನಮ್ಮ ಸ್ಟೂಡೆಂಟ್ ಅಂತೇಳಿ ಎಷ್ಟು ಖುಷಿ ಪಡ್ತಾ ಇದ್ದಾರೆ. ನಮ್ಮ ಗುರುಗಳು ಬಂದಿದ್ದಾರೆ ಅಂತ ನಮ್ಗೆ ಎಷ್ಟು ಖುಷಿ ಆಗ್ತಾ ಇದೆಯಲ್ಲ. ಈ ಮಿಲನ ಹೀಗೆ ಇರಲಿ. ಎಲ್ಲ ಗುರುವೃಂದಕ್ಕೆ ನಮ್ಮ ಸಹೋದರರು ಮತ್ತು ಸಹೋದರಿಯರಿಂದ ತುಂಬು ಹೃದಯದ ಕೋಟಿ ಪ್ರಣಾಮಗಳನ್ನು ಹೇಳ್ತಾ ನನಗೆರಡು ಮಾತನಾಡಲು ಅವಕಾಶ. ನಾವು 3 ಜನ ಒಂದೇ ಬೆಂಚಿಗೆ ಹಿಂದ್ಗಡೆ ಕೂರ್ತಾ ಇದ್ವಿ. ಆದರೆ ನಾನು ಯಾರು ತಟ್ಟಕ್ಕೆ ಹೋಗ್ತಿಲ್ಲ, ಸುಮ್ಮನೆ ಇರ್ತಿದ್ದೆ, ಸೈಲೆಂಟ್ ಆಗಿದ್ದೆ. ಈಗ ನಮ್ಮ ಶಿಕ್ಷಕರು ಹೇಳಿದರು, ಎಷ್ಟು ಸೈಲೆಂಟ್ ಆಯ್ತು, ಹೆಂಗಿದ್ದಿ, ಈಗ ನೋಡಿದ್ರೆ ಎಷ್ಟು ಬೋಲ್ಡ್ ಆಗಿ ನೀನು ಇಲ್ಲಿ ಸ್ಟೇಜಲ್ಲಿ ಇದ್ಕೊಂಡಿದ್ಯಾ, ಹೆಂಗ ಚೆನ್ನಾಗಿ ಮಾತಾಡ್ತಿದ್ಯಾ ಅಂತ ಹೇಳ್ತಾರೆ. ಅಂದರೆ ಅದಕ್ಕೆಲ್ಲ ಕಾರಣ ನಮ್ಮೆಲ್ಲ ಗುರುಗಳೇ. ಅವರ ಗುರುಗಳ ಒಂದು ಆಶೀರ್ವಾದದಿಂದಲೇ ಮತ್ತು ನಾನು ಇಲ್ಲಿ ಇದ್ದೀನಿ ಅಂತ ಹೇಳುತ್ತಾ ನನ್ನ ಒಂದು 2 ಮಾತುಗಳನ್ನು ಮುಗಿಸುತ್ತೇನೆ. ಈಗ ನಮ್ಮ ಗುರುಗಳಿಂದ ಆಶೀರ್ವಚನ ಕಾರ್ಯಕ್ರಮ. ಸಾಧನೆಯ ಶಿಖರವೇರಿ ಸಮಾಜಕ್ಕೆ ಮಾದರಿಯಾದವರು. ನಿಮ್ಮ ಮಾರ್ಗದರ್ಶನವೇ ನಮಗೆಲ್ಲ ದಾರಿದೀಪ. ವೇದಿಕೆಗೆ ತಮಗೆ ಹೃದಯಪೂರ್ವಕ ಸ್ವಾಗತ. ನಿಮ್ಮ ಮಾತುಗಳಿಗಾಗಿ ನಾವೆಲ್ಲ ಕಾತುರ ಎಂದು ಹೇಳುತ್ತಾ ಈಗ ಶಿಕ್ಷಕರಿಂದ ಆಶೀರ್ವಚನ. ಮೊದಲನೇದಾಗಿ ಹಿರೇಮಠ್ ಸರ್ ಅವರು ಈ ವೇದಿಕೆಗೆ ಬರಬೇಕು, ತಮ್ಮ 2 ನುಡಿಗಳನ್ನು ಹೇಳಬೇಕಂತೇಳಿ ಈ ಮೂಲಕ ಕೇಳಿಕೊಳ್ತಾ ಇದ್ದಾರೆ. ವೇದಿಕೆಯ ಮೇಲೆ ಆಸೀನರಾಗಿರುವ ನನ್ನೆಲ್ಲ ಅಸಂಖ್ಯ ಸ್ನೇಹಿತ ಬಂಧುಗಳೇ, ಸಹೋದರ ಸಹೋದರಿಯರೇ, ಶಕ್ತಿನಗರ ನಮಗೆ ತೀರಾ ಹೊಸದಾದಂಥ ಒಂದು ಏರಿಯಾ. 1988ರಲ್ಲಿ ನಾನು ಬಂದು ಪ್ರೌಢಶಾಲಾ ಹಿರಿಯ ಸಹಾಯಕ ಶಿಕ್ಷಕನಾಗಿ ನನ್ನ ವೃತ್ತಿ ಜೀವನವನ್ನು ಪ್ರಾರಂಭ ಮಾಡಿದೆ. ಶಿಕ್ಷಕ ವೃತ್ತಿ ಅತ್ಯಂತ ಪವಿತ್ರವಾದಂಥ ವೃತ್ತಿ. ಆ ವೃತ್ತಿಯಲ್ಲಿಯೇ ನಾವು ನನ್ನ ಎಲ್ಲ ಒಂದು ಪ್ರಯತ್ನವನ್ನು ಹಾಕಿ ಮಕ್ಕಳಿಗೆ ನಾನು ಬೋಧನೆಯನ್ನು ಮಾಡಬೇಕು ಅನ್ನುವಂಥ ಹುಮ್ಮಸ್ಸಿನಿಂದ ಬಂದು, ಸೊ ನಾವು ಬಯಲು ಸೀಮೆಯ ಬಿಜಾಪುರದ ಜನ, ಸಜ್ಜನ್ ಅವರು ಅಂತ ಏನು ಹೇಳ್ತಾರಲ್ಲ, ಸಜ್ಜನ್ ಸರ್ ನಾವು ಎಲ್ಲ ಒಂದೇ ಏರಿಯಾದವರು. ಅವರು ಯಾಕವ ಹನುಮವ ಅಂದ್ರೆ ಯಾಕೆ ಏನು ಮುದುಕಿ ಅಥವಾ ಮತ್ತೆ ಯಾವುದೋ ಒಂದು ಭಾಷೆಯಿಂದ ಮಕ್ಕಳನ್ನು ಪ್ರೋತ್ಸಾಹಿಸುವುದು ಅಷ್ಟೇ ಹೊರತಾಗಿ ಅವರನ್ನು ಕೀಳುಗೊಳಿಸುವುದು, ಕೀಳುರಿಕೆ ಮಾಡುವಂಥ ಒಂದು ಭಾವನೆ ಅಲ್ಲ. ಸೊ ಮಕ್ಕಳಲ್ಲಿ ಕಲಿಬೇಕು ಎನ್ನುವಂಥ ಹಂಬಲವನ್ನು ಅವರು ಚೈತನ್ಯಶಾಲಿಗಳಾಗಿ ಕಲಿಕೆಯ ಕಡೆಗೆ ಬರಲಿ ಎನ್ನುವ ಸಲುವಾಗಿ ನಾವು ಹಲವಾರು ರೀತಿಯ ಬೋಧನೆಯ ತಂತ್ರಗಳನ್ನೆಲ್ಲ ಬಳಸ್ತಾ ಇದ್ದೇವೆ. ಸೊ ಅದರಲ್ಲಿ 22 ವರ್ಷ ಪ್ಲಸ್ ಜೋಗದಲ್ಲಿ ಒಂದು 10 ವರ್ಷ ನಾನು ಕಾಪಿ ರೈಟಿಂಗ್ ಎಲ್ಲರಿಗೆ ತಲೆ ಹಿಡಿಸಿದಂಥ ಒಂದು ವಿಚಾರ. ಕಾಪಿರೈಟ್ ಮಾಡಲಿಲ್ಲ ಅಂತಂತಂದರೆ ಅವರಿಗೆ ನಾವು ಬೇರೆ ಬೇರೆ ವಿಧಾನಗಳಲ್ಲಿ ಬರವಣಿಗೆಗೆ ಪ್ರೋತ್ಸಾಹ ಕೊಡುವಂಥ ಒಂದು ವಿಚಾರಗಳನ್ನು ನಾವು ಮಾಡ್ತಾ ಇದ್ದೇವೆ. ಸೊ ಮಕ್ಕಳೇ, ಸೊ ನಾವು ಕೊಡುವ ಅನೇಕ ವಿಧದ ಶಿಕ್ಷೆಗಳಿರ್ಬೋದು, ಪ್ರೋತ್ಸಾಹಗಳಿರ್ಬೋದು, ಬೇರೆ ಬೇರೆ ವಿಧಾನಗಳಿಂದ ನೀವೆಲ್ಲ ಕಲಿತು ಇವತ್ತು ನೀವು ಸಹಿತ ಸಮಾಜದ ಒಂದು ಸಮಾಜಮುಖಿಯಾಗಿ ನಮ್ಮೆದುರಿಗೆ ಕುಳಿತಿದ್ದೀರಿ. ಇನ್ನು ಎಷ್ಟೋ ಜನ ವಿದ್ಯಾರ್ಥಿಗಳು ಬರಲಿಕ್ಕಿಲ್ಲ. ನೀವೆಲ್ಲರೂ ಸಮಾಜದ ಒಂದು ಮುಖ್ಯ ವಾಹಿನಿಗಳಾಗಿ ಈಗ ಬದುಕ್ತಾ ಇದ್ದೀರಿ. ನಿಮ್ಮಿಂದ ಸಮಾಜ ಏನನ್ನು ಅಪೇಕ್ಷೆ ಮಾಡ್ತಾ ಇದೆ ಅನ್ನೋದು ಬಹಳ ಮುಖ್ಯವಾದದ್ದು. ಅದು ನಿಮ್ಮಿಂದ ನಿಮ್ಮಲ್ಲಿರುವಂಥ ಒಂದು ಜ್ಞಾನ, ನಿಮ್ಮಲ್ಲಿರುವಂಥ ಶಕ್ತಿ, ನಿಮ್ಮಲ್ಲಿರುವಂಥ ಸಂಪನ್ಮೂಲವನ್ನು ನೀವು ಸಮಾಜದ ಏಳಿಗೆಗಾಗಿ ನೀವು ಧಾರೆ ಏರಬೇಕು ಅಂತ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಇವನಾರವ 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 ಎಂದೆನಿಸಲಿದಯ್ಯ, ಇವ ನಮ್ಮವ ಮನೆಯ ಮಗನೆಂದೆನಿಸು ಕೂಡಲ ಸಂಗಮ ದೇವ ಅಂತ ತಿಳ್ಕೊಂಡು ಬಸವಣ್ಣವರು ತಮ್ಮ ಒಂದು ವಚನದಲ್ಲಿ ಹೇಳ್ತಾರೆ. ಮಕ್ಕಳೇ, ನಿಮಗೆ ಇರುವಂತಹ ಒಂದು ಸಾಮರ್ಥ್ಯವನ್ನು ಬಳಸಿಕೊಂಡು ಎಲ್ಲರನ್ನೂ ನೀವು ಇದರ ಮೇಲ್ತರುವ, ಅವರನ್ನು ಒಂದು ಮುಖ್ಯವಾದಂಥ ಜವಾಬ್ದಾರಿ ಕಡೆಗೆ ತರುವಂಥ ಒಂದು ಕ್ರಮದಲ್ಲಿ ನೀವು ತೊಡಗಿರಿ. ನಿಮ್ಮಿಂದ ಒಂದು ಜೀವಿ, ಒಂದು ವ್ಯಕ್ತಿ, ಒಂದು ಸಮಾಜ, ಒಂದು ಕುಟುಂಬ, ಒಂದು ಊರು, ಒಂದು ದೇಶ, ಅವರಿಂದ ನನಗೆ ಬಹಳ ಅನುಕೂಲ ಆಯಿತು ಅಂತ ತಿಳ್ಕೊಂಡು ಅದು ಆತ್ಮಸಾಕ್ಷಿಯಾಗಿ ನುಡಿತು ಅಂತಂದರೆ ಆವಾಗ ನಿಮ್ಮ ಕರ್ತವ್ಯಕ್ಕೆ ಅಲ್ಲಿಯೇ ಪೂಜ್ಯ ಭಾವನೆ ಬಂದುಬಿಡ್ತದೆ.
ಏಕೆಂದರೆ ಸಮಾಜ ನಮ್ಮಿಂದ ಯಾವ ಥರದ ಒಂದು ಬಯಕೆಯನ್ನು ಬಯಸ್ತಾ ಇದೆ ಎನ್ನುವುದು ನಮಗೆ ಗೊತ್ತಾಗ್ಬಿಡ್ತದೆ. ನಾನು ಒಬ್ಬ ಶಿಕ್ಷಕ ಎಂದಾಗ ನನ್ನ ಜವಾಬ್ದಾರಿ ಏನು, ನನ್ನಿಂದ ಸಮಾಜ ಏನು ಬಯಸ್ತದೆ ಅನ್ನೋದನ್ನು ನಾನು ಅರಿತುಕೊಂಡೆ. ಮಕ್ಕಳಿಗೆ ಎಲ್ಲ ರೀತಿಯಿಂದಲೂ ನಾವು ಮಾರ್ಗದರ್ಶನವನ್ನು ಮಾಡಿದರೆ ಸಾಕು, ಉಪನ್ಯಾಸ ಮಾಡುವುದು ಬೇಡ, ಬರೇ ಅವರಿಗೆ ದಾರಿಯನ್ನು ತೋರಿಸೋದು. ಕುರುಡನಿಗೆ ಹೇಗೆ ದಾರಿಯನ್ನು ತೋರಿಸುವಂತಹ ಕಾರ್ಯವನ್ನು ಮಾಡಿದರೆ ಅವನು ಗುರಿ ತಲುಪುತ್ತಾನೆಯೋ, ಹಾಗೆಯೇ ನಾವು ಶಿಕ್ಷಕರಾದವರು ಅವರಿಗೆ ಮಾರ್ಗವನ್ನು ತೋರಿಸಿ ಅವರನ್ನು ಕತ್ತಲೆಯಿಂದ ಬೆಳಕಿನೆಡೆಗೆ ತಂದುಬಿಟ್ಟಿದೆವು. ಇವತ್ತು ನನ್ನ ಅನೇಕ ವಿದ್ಯಾರ್ಥಿಗಳು ವಿದೇಶಗಳಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ, ದೊಡ್ಡ ದೊಡ್ಡ ಎಂಜಿನಿಯರ್ಗಳಾಗಿದ್ದಾರೆ, ದೊಡ್ಡ ಡಾಕ್ಟರ್ ಆಗಿದ್ದಾರೆ. ಅದು ಎಲ್ಲ ನಮ್ಮ ಶಿಕ್ಷಕರಿಗೆ ಹೆಮ್ಮೆ. ನಾವೆಲ್ಲ ಹೆಮ್ಮೆಯನ್ನು ಪಡ್ತಾ ಇದ್ದೇವೆ. ಓ ಇಂಥವ್ರು ಮಲೇಷ್ಯಾದಲ್ಲಿ ಸುರೇಶನ್ ಅಂತಂದ್ರೆ ಅವನು ಸಾಕಪ್ಪ ಇದ್ರೆ ಅವನಿಂದ ಬೇರೆ ಬೇರೆ ಜನರಿಗೆ, ಸಮಾಜಕ್ಕೆ, ಆ ದೇಶಕ್ಕೆ ಉಪಯೋಗ ಆಗ್ತಾ ಇದೆ. ನಮ್ಮ ದೇಶದ ಹೆಸರು ಬರುವುದರ ಜೊತೆಗೆ ಅದು ಆಯಾ ಪ್ರದೇಶದ ಜನತೆಗೆ ಸದ್ಬಳಕೆ ಆಗ್ತಾ ಇದೆ ಅಂದಾಗ ಅದು ಎಂಥ ಒಂದು ಸಾರ್ಥಕವಾದಂಥ ಬದುಕು. ನಮ್ಮ ಬದುಕಿನಲ್ಲಿ ನಾವು ಸಾರ್ಥಕವಾದಂತಹ ಬದುಕನ್ನು ಮಾಡಿಕೊಳ್ಳುವುದು ಬಹಳ ಮುಖ್ಯವಾಗುತ್ತಿದೆ. ಏಕೆಂದರೆ ಪ್ರಾಣಿಗಳು ಸಹಿತ ಏನು ಮಾಡ್ತಾ ಇದ್ದಾರೆ, ತಮ್ಮ ತಮ್ಮ ಬದುಕಿನ ಗುರಿಯನ್ನು ಮುಟ್ಟುವುದಕ್ಕಾಗಿ. ಪ್ರಾಣಿಗಳಿಗೆ ಕೇವಲ ಆಹಾರದ ಗುರಿ. ಜನತೆ ಅಥವಾ ನಮ್ಮ ಮನುಷ್ಯ ಜನಾಂಗಕ್ಕೆ ನಾವು ಬದುಕುವುದರ ಜೊತೆಗೆ ಇನ್ನೊಬ್ಬರನ್ನು ಬದುಕಲು ಬಿಡುವುದು, ಇನ್ನೊಬ್ಬರಿಗೆ ಮಾರ್ಗದರ್ಶನ ಮಾಡುವುದು, ಅವರನ್ನೂ ಸಹ ಒಂದು ಸಮಾಜದ ಒಬ್ಬ ವ್ಯಕ್ತಿಯನ್ನಾಗಿ ಮಾಡುವಂತಹ ಒಂದು ಜವಾಬ್ದಾರಿ, ಗುರಿ, ಉದ್ದೇಶ ನಮ್ಮೆಲ್ಲರಲ್ಲಿ ಇರುತ್ತದೆ. ಆ ಒಂದು ಗುರಿ ಉದ್ದೇಶದ ಒಂದು ಸಫಲತೆಗಾಗಿ ನಾವು ಹಗಲಿರುಳು ದುಡಿಯಬೇಕಾದಂಥ ಒಂದು ಪ್ರಮೇಯ ನಮ್ಮಲ್ಲಿ ಬರಬೇಕು, ಬಂದಿರುತ್ತದೆ. ನಿರಂತರವಾಗಿ ನಾನು 39 ವರ್ಷಗಳವರೆಗೆ ಇದರ ಬೋಧನೆಯನ್ನು ಮಾಡಿದೆ. ಮೊದಲು ಮಹಾರಾಷ್ಟ್ರದಲ್ಲಿ 6 ವರ್ಷಗಳವರೆಗೆ ಬೋಧನೆಯನ್ನು ಮಾಡಿದೆ. ವೇದಿಕೆಯ ಮೇಲಿನ ಎಲ್ಲ ನನ್ನ ಗುರುವೃಂದದವರೇ, ಶಿಕ್ಷಕ ವೃತ್ತಿಯಲ್ಲಿ ನಿರಂತರವಾಗಿ ಕಾರ್ಯವನ್ನು ನಿರ್ವಹಿಸಿ ಒಬ್ಬರನ್ನ ಬಿಟ್ಟು ಉಳಿದವರೆಲ್ಲರೂ ನಿವೃತ್ತಿಯನ್ನು ಹೊಂದಿದಂಥವರಿಲ್ಲ. ಯಾರು ಅಂತ ನಿಮಗೆ ಗೊತ್ತಾಗಬೇಕಾದ್ರೆ ಅದು NN ಕಟ್ಕಾಂಬಳೆ ಇವರನ್ನು ಹೊರತುಪಡಿಸಿ ಉಳಿದವರೆಲ್ಲರೂ ಇಲ್ಲಿ ನಿವೃತ್ತಿಯನ್ನು ಹೊಂದಿದವರು. ಆದರೆ ನಿವೃತ್ತಿಯನ್ನು ಹೊಂದಿದ್ದರೂ ಸಹ ಪ್ರವೃತ್ತಿಯಿಂದ ನಾವೆಲ್ಲರೂ ಇನ್ನೂ ಆ ಮನಸ್ಸಿನಲ್ಲಿ ಶಿಕ್ಷಕರೇ. ದಿನದಿನವೂ ಪಾಠ ಮಾಡಿದ, ಬೋಧನೆ ಮಾಡಿದ ಆ ನೆನಪುಗಳು ನಮ್ಮಲ್ಲಿ ಮೆಲುಕುಗಳಾಗಿಯೇ ಉಳಿತಾ ಇದೆ, ಉಳಿದಿವೆ. ಅವರೆಲ್ಲರಲ್ಲೂ ಸಹ ಆ ಪಾಠ ಮಾಡಿದ ತನ್ಮಯತೆ, ಆ ಪಾಠ ಮಾಡಿದಂತಹ, ತಿಳಿಸಿದಂತಹ, ಬೋಧನೆ ಮಾಡಿದಂತಹ, ನಿಮಗೆಲ್ಲ ಕಲಿಸಿದಂತಹ ನೆನಪುಗಳು ಅವರಲ್ಲಿ ಸದಾ ಮೊಳಕೆ ಹೊಡಿತಾನೇ ಇರ್ತವೆ. ಸದಾ ನಾನು ಶಿಕ್ಷಕನಾಗಿದ್ದೆ, ನಾನು ಈಗಲೂ ಸಹ ಶಿಕ್ಷಕನಾಗಿದ್ದೇನೆ ಎನ್ನುವಂಥ ಮನೋಭಾವದಲ್ಲೇ ನಾವಿರ್ತೀವಿ. ನಾನು ಶಿಕ್ಷಕ ವೃತ್ತಿಯಲ್ಲಿ ಕಾರ್ಯನಿರ್ವಹಿಸಿ ಮತ್ತೆ ಬೇರೆ ವೃತ್ತಿಯಲ್ಲಿ ನಿರ್ವಹಿಸಿದ್ರು ಕೂಡ ನನ್ನ ಮನಸ್ಸು ಯಾವಾಗಲೂ ಎಲ್ಲಿರ್ತಿತ್ತು ಅಂದರೆ, ನಾನು ನನ್ನ ಬಹಳ ಆತ್ಮೀಯರಾದಂಥ ಹಿರಿಮಠ ಸರಿಗೆ ಹೇಳ್ತಿದ್ದೆ. ನಾನು ಹುದ್ದೆ ಬದಲಾಯಿಸಿ ಹೋದಾಗ ಅವರು ಸಿಗ್ತಿದ್ರು, ನೀವು ಪುಣ್ಯವಂತರು ಅಂತ ಹೇಳ್ತಿದ್ದೆ ಅವರಿಗೆ. ಯಾಕೆಂದ್ರೆ ನೀವು ಜೀವಂತ ವ್ಯಕ್ತಿಗಳ ಜೊತೆಗೆ ಜೀವಂತಿಕೆಯನ್ನು ಉಳಿಸಿಕೊಂಡಿದ್ದೀರಿ ಅಂತ. ನೀವೆಲ್ಲ ಮಕ್ಕಳ ಮನಸ್ಸನ್ನ, ಮಕ್ಕಳ ಹೃದಯವಂತಿಕೆಯನ್ನ ಪಡ್ಕೊಂಡು ನೀವು ಕೂಡ ಜೀವಂತಿಕೆಯನ್ನ ಪಡ್ಕೊಂಡಿದ್ದೀರಿ ಅಂತ. ಯಾಕೆಂದ್ರೆ ನಾನು ಶಿಕ್ಷಕ ವೃತ್ತಿಯಿಂದ ಬೇರೆ ವೃತ್ತಿಗೆ ಹೋದಾಗ ಅದು ನಿರ್ಜೀವ ವಸ್ತುಗಳ ಜೊತೆಗಿನ ಸೇವೆ. ನಂದು ನಿರ್ಜೀವ ವಸ್ತುಗಳು, ಫೈಲು ಮತ್ತಿತರ ಬೇರೆ ಬೇರೆ ಕೆಲಸಗಳೆಲ್ಲ ಅದು ಒಂದು ರೀತಿಯ ಯಾಂತ್ರಿಕವಾದಂಥ ಬದುಕದು, ಯಾಂತ್ರಿಕತೆಯಲ್ಲಿ. ಆದರೆ ಶಿಕ್ಷಕ ವೃತ್ತಿ ಇದೆಯಲ್ಲ, ಅದು ಬಹಳ ತನ್ಮಯತೆಯನ್ನು ನೀಡುವಂಥದ್ದು, ಬಹಳ ಖುಷಿಯನ್ನು ನೀಡುವಂಥದ್ದು, ತುಂಬ ಮನಸ್ಸಿಗೆ ಹಿತ ನೀಡುವಂಥದ್ದು. ಸೊ ಹಾಗಾಗಿ ಇಲ್ಲಿರುವಂಥ ಎಲ್ಲ ಶಿಕ್ಷಕರು ನನಗಿಂತಲೂ ಹೆಚ್ಚಿನ ಒಂದು ಆ ಸಂತೃಪ್ತಿಯನ್ನು ಪಡ್ಕೊಂಡಿದ್ದಾರೆ. ಅವರೆಲ್ಲರ ಮುಖಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ ಆ ಸಂತೃಪ್ತಿಯನ್ನು ಪಡ್ಕೊಂಡಿದ್ದು. ಅದರ ಫಲ ಇವತ್ತಿವರೆಲ್ಲ ಇನ್ನೂ ಆರೋಗ್ಯಕವಾಗಿ ಬದುಕ್ತಾ ಇದ್ದಾರೆ. ಸೊ ನೀವೆಲ್ಲ ಬೆಳಗ್ಗೆಯಿಂದ ಇಷ್ಟೊಂದು ಸಂಭ್ರಮದಿಂದ ಕಾರ್ಯಕ್ರಮವನ್ನು ಮಾಡಿದ್ದೀರಿ. ಯಾರಲ್ಲೂ ನಿಮ್ಮಲ್ಲಿ ನಿರುತ್ಸಾಹ ಇಲ್ಲ, ಉತ್ಸಾಹದಿಂದ ಕೂತಿದ್ದೀರಿ. ನಿಮ್ಮ ಮನೆಯವರು ಸಹ ಬಂದಿದ್ದಾರೆ, ನಿಮ್ಮ ಗೆಳೆಯರು ಸಹ ಬಂದಿದ್ದಾರೆ, ನಿಮ್ಮ ಸ್ನೇಹಿತರೆಲ್ಲರೂ ಬಂದಿದ್ದಾರೆ. ಬಹಳ ತನ್ಮಯತೆಯಿಂದ, ಬಹಳ ಖುಷಿಯಿಂದ, ಬಹಳ ತಾಳ್ಮೆಯಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ. ನನಗೆ ಈ
ಸುಮಾರು ವರ್ಷಗಳಿಂದಲೇ ವಿಭೂತಿ ಮಲ್ಲಿಕಾರ್ಜುನ ಹೇಳ್ತಿದ್ದ ನಾವು ಒಂದು ಕಾರ್ಯಕ್ರಮ ಮಾಡಬೇಕು ಸರ್ ಅಂತ. ಸುಮಾರು ಅವ್ರೆ ಮಂಜುಳಾ ಹೇಳುವಾಗ 7 ವರ್ಷಗಳಿಂದ ನೀವು ಮನಸ್ಸಿನಲ್ಲಿ ಮಂಡಿಗೆಯನ್ನು ಹಾಕ್ತಾ 8ನೇ ವರ್ಷಕ್ಕೆ ಈ ಕಾರ್ಯಕ್ರಮವನ್ನ ರೂಪಿಸಿಕೊಂಡಿದ್ದೀರಿ. ಅಂದ್ರೆ ನಿಮಗೆ ಗುರುಗಳ ಮೇಲಿನ ನಂಬಿಕೆ, ಗುರುಗಳ ಮೇಲಿನ ಗೌರವ ಇಷ್ಟೊಂದು ಅಪಾರವಾದದ್ದು ಅನ್ನುವುದು ಆ 7 ವರ್ಷಗಳಿಂದ 8ನೇ ವರ್ಷಕ್ಕೆ ಭಾರವನ್ನ ಹೊರಗೆ ಹಾಕಿದ್ದೀರಿ. ಅಂದ್ರೆ ಅದನ್ನ ಕಾರ್ಯಕ್ರಮ ಮಾಡಬೇಕು ಅನ್ನುವಂತ ಒಂದು ಉತ್ಸಾಹ ಇದೆಯಲ್ಲ, ಅಲ್ಲಿವರೆಗಿನ ಒಂದು ತಾಳ್ಮೆ ಇತ್ತಲ್ಲ, ಇವತ್ತು ನೀವು ಅದನ್ನ ಬಿಡುಗಡೆ ಹೊಂದಿದ್ದೀರಿ. ನಾವು ಒಂದು ಕಾರ್ಯಕ್ರಮ ಮಾಡಿದ್ವಿ, ಎಲ್ಲಾ ಶಿಕ್ಷಕರನ್ನ ನಾವು ಕರೆಸಿದ್ವಿ. ಇದು ಮತ್ತೆ ಇನ್ನೂ ನಿಮ್ಮ ಜೀವಿತಾವಧಿಯವರೆಗೆ ಇದು ಮತ್ತೆ ಕ್ಯಾರಿ ಆಗುತ್ತೆ. ಅಂದ್ರೆ ನಿಮ್ಮ ಶಿಕ್ಷಕ ನೆನಪುಗಳು ಬಾಲ್ಯದಿಂದ, ಅಂದ್ರೆ ನಿಮ್ಮ ಪ್ರಾಥಮಿಕ ಹಂತದಿಂದ ಈಗಿನ ಹಂತದವರೆಗೆ ನಿಮ್ಮ ಶಿಕ್ಷಕರ ನೆನಪುಗಳು, ಮತ್ತೆ ಇಲ್ಲಿಂದ ಒಂದು ಹೊಸ ಪರ್ವ. ಅಂದ್ರೆ ಇವ್ರದೆಲ್ಲ ನೋಡಿ ಇವ್ರನ್ನ ನಾವು ಕರೆಸಿದ್ವಿ, ಅವ್ರು ಅವಾಗ ಬಹಳ ಚಿಕ್ಕವರಿದ್ರು, ಇವ್ರು ಹಿಂಗಿದ್ರೆಲ್ಲ ನಿಮ್ಮ ಮನಸ್ಸಿನಲ್ಲಿ ಬಂದ್ಬಿಡ್ತು. ಈಗ ನೋಡೋರು ವಯಸ್ಸಾಗಿದೆ, ಈಗಲೂ ಸಹ ಲವಲೋಕಿಯಿಂದಿದ್ದಾರೆ ಅನ್ನುವಂಥ ನೆನಪುಗಳು ಇಲ್ಲಿಂದ ಮತ್ತೆ ಉಳಿತಾ ಹೋಗ್ತವೆ ಅಂತ ಹೇಳ್ತಾ, ಇವತ್ತು ನಾನು ಶಿಕ್ಷಕ ವೃತ್ತಿಯಲ್ಲಿದ್ದಾಗ ತುಂಬಾ ಮಾತಾಡ್ಲಿಕ್ಕೆ ಹಾತೊರೀತಿದ್ದೆ, ಬಹಳ ಮಾತಾಡಬೇಕು ಅನ್ನೋದು ಮನಸ್ಸಿನಲ್ಲಿ ಇರ್ತಿತ್ತು. ಬಹುತೇಕ ನಾನು ಶಿಕ್ಷಕ ವೃತ್ತಿಯಿಂದ ಬೇರೆ ಕಡೆ ಹೋದಾಗ ಮಾತು ಕಳೆದುಕೊಂಡಿದ್ದೆ ನಾನು. ಮಾತಾಡಬೇಕು, ಮಾತಾಡದಾಗಲೇ ಮನುಷ್ಯ ಒಂದು ಏನನ್ನಾದರೂ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದು ಶಿಕ್ಷಕ ವೃತ್ತಿಯಲ್ಲಿ ಮಾತ್ರ ಸಾಧ್ಯ. ದಿನದಿಂದ ದಿನ ನಾವು ಮಕ್ಕಳ ಜೊತೆಗೆ ಪಾಠ ಮಾಡುವುದರಿಂದ ನಾವು ಶಿಕ್ಷಕರಾಗುವುದರ ಜೊತೆಗೆ ಮಕ್ಕಳಾಗುತ್ತೇವೆ. ಮಕ್ಕಳಾಗುವುದಿದೆಯಲ್ಲ, ಅದು ಬೇರೆ ಎಲ್ಲೂ ಸಿಗೋದಿಲ್ಲ. ಅದು ನಾವು ಶಿಕ್ಷಕರಾಗಿದ್ದಾಗಲೇ ಮಾತ್ರ. ಅದು ಹಿರೇಮಠರು ಹೇಳಿದ್ರಲ್ಲ, ಬಾರ್ಲೆ ಇಲ್ಲಿ, ನೀವು ಯಾರಿಗಾರ ದೊಡ್ಡವ್ರಿಗೆ ಹೇಳಕ್ಕಾಗುತ್ತಾ ಬಾರ್ಲೆ ಇಲ್ಲಿ ಅಂತ? ಇಲ್ಲ. ಆದ್ರೆ ಅದು ಬಾರ್ಲೆ ಹೋಗ್ಲಿ ಅಂತ ಹೇಳುವುದು, ಅಥವಾ ಸಜ್ಜನ್ ಅವರು ಹೇಳುವಂತ ಏನ ಹಣಮಮ್ಮ ಅನ್ನುವಂತ ನಮ್ಮ ಜವಾರಿ ಭಾಷೆ ಇದೆಯಲ್ಲ, ಅದು ನಿಮಗೆ ಮಾತ್ರ. ಈಗಿನ ಮಕ್ಕಳಿಗೆ ಏನಾರು ಹನುಮವ್ವ ಅಂತ ಹೇಳ್ರಿ ಬಹಳ ಸಿಟ್ಟಾಗ್ತಾರೆ. ಯಾಕಂದ್ರೆ ಆ ಹನುಮವ್ವ ಅನ್ನುವ ಪದ ಅವರಿಗೆ ಅಷ್ಟು ಖುಷಿ ಕೊಡೋದಿಲ್ಲ. ಅವರು ಕರೀತಿದ್ದಾಗ ನೀವು ಕೊಡುತ್ತಿದ್ದ ಖುಷಿ, ಅವರು ಹೇಳುತ್ತಿದ್ದ ಖುಷಿ, ಅದು ಖುಷಿಗಾಗಿ ಹೇಳುವಂತ ಮಾತು, ಅದು ಪ್ರೀತಿಯಿಂದ ಹೇಳುವಂತ ಮಾತು, ಅದು ನಿಮ್ಮನ್ನ ದಾರಿಗೆ ತಿದ್ದುವಂತ ಮಾತಾಗಿತ್ತು. ಇವರೆಲ್ಲ ನನ್ನ ಹಿರೇಮಠ ಸರು ಮತ್ತು ನಮ್ಮ ಸಜ್ಜನ್ನು, ಇವರೆಲ್ಲ ಜವಾರಿ ಭಾಷೆಯ ಮಂದಿಯವರೆಲ್ಲ. ನಾನು ಹಳ್ಳಿಗನ ಆದರೂ ಕೂಡ ಆ ಭಾಷೆಗೆ ಒಂದಿಷ್ಟು ಮೆರಗನ ತಂದವನು ಅಷ್ಟೇ. ಭಾಷೆಯನ್ನು ಸ್ವಲ್ಪ ಸುಲಲಿತವಾಗಿ ಮಾತನಾಡುವಂಥವನು. ಅವ್ರು ಹಂಗಲ್ಲ, ಆ ಜವಾರಿ ಭಾಷೆಯಲ್ಲೇ ಪಾಠ ಮಾಡುವುದು, ಆ ಜವಾರಿ ಭಾಷೆಯಲ್ಲೇ ಛಂದಸ್ಸನ್ನು ಕಲಿಸುವುದು, ಆ ಜವಾರಿ ಭಾಷೆಯಲ್ಲೇ ಭೂಗೋಳವನ್ನು ಕಲಿಸುವಂಥವ್ರು. ಸೊ ನಿಮಗೆಲ್ಲ ಇವರ ನೆನಪುಗಳು ದಟ್ಟವಾಗಿವೆ. ವಾಸುದೇವಮೂರ್ತಿಯವರ ಒಂದು ಪಾಠ, ವಾಸುದೇವಮೂರ್ತಿಯವರ ಒಂದು ಗಣಿತ ಎಷ್ಟು ವಿದ್ಯಾರ್ಥಿಗಳಲ್ಲಿ ಮನೆ ಮಾಡಿದೆ ಹೇಳಿ. ಎಷ್ಟು ವಿದ್ಯಾರ್ಥಿಗಳು ಅವರಿಂದ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಘಟ್ಕಾಂಬಳಿಯವರನ್ನ ಇವತ್ತು ನನ್ನ ಮಗಳೇ ನೆನೆಸ್ತಾಳೆ. ಅಪ್ಪ ಘಟ್ಕಾಂಬಳಿಯವರು ಹೇಗಿದ್ದಾರಪ್ಪ, ಫೋನ್ ಮಾಡ್ತಿರ್ತಾರ ಅಂತ ಕೇಳ್ತಾರೆ. ಯಾಕೆ ಅಂದ್ರೆ ಅವರು ಪ್ರಾಥಮಿಕ ಹಂತದಿಂದ ಪ್ರೌಢಶಾಲೆಗೆ ಬಂದಾಗ ಬಹುಶಃ ಹಿಂದಿಯ ಕೊರತೆ ಇತ್ತಂತೆ ಕಾಣುತ್ತೆ ಪ್ರಾಥಮಿಕ ಹಂತದಲ್ಲಿ. ಹಾಗಾಗಿ ಅವಳು ಹಿಂದಿಯನ್ನ ಪ್ರೌಢಶಾಲೆಗೆ ಬಂದಾಗ ಇಂದ ಪ್ರಾರಂಭಿಸೋದು ಘಟ್ಕಾಂಬಳಿಯವರು. ಅಂದ್ರೆ ಘಟ್ಕಾಂಬಳಿಯವರ ಪ್ರಭಾವ ನನ್ನ ಮಗಳ ಮೇಲೆ ಎಷ್ಟರ ಮಟ್ಟಿಗೆ ಆಗಿರಬೇಕು ಅಂದ್ರೆ, ಹಿಂದಿಯನ್ನ ಸುಲಲಿತವಾಗಿ, ಸರಳವಾಗಿ, ಸುಲಭವಾಗಿ ಮಾತನಾಡಲಿಕ್ಕೆ ಕಲಿಸುವಂತ ತಾಳ್ಮೆ ಅವರಲ್ಲಿ ಹೆಂಗಿತ್ತು ಅಂತ. ತಾಳ್ಮೆ ಬಹಳ ಮುಖ್ಯ. ಕಲಿಕೆ ಅನ್ನೋದು ತಾಳ್ಮೆಯನ್ನು ಕಲಿಸುತ್ತೆ. ಶಿಕ್ಷಕರಲ್ಲಿ ತಾಳ್ಮೆ ಯಾಕಿಂತಂದ್ರೆ ಅವ್ರು ಕಲಿಸಿ ಹೇಳಿ ಬೋಧನೆ ಮಾಡಿ ಅವರಿಗೆ ತಾಳ್ಮೆ ಬಂದಿರುತ್ತೆ. ಆದ್ರೆ ಮಕ್ಕಳಾಗಿರುವ ನೀವು, ಬಾಲ್ಯದಲ್ಲಿ ನೀವು, ಇವರು ಒತ್ತಡ ಅನಿಸ್ತಿರ್ತದೆ. ಆ ಒತ್ತಡ ಈಗ ರಿಲೀಸ್ ಆಗಿ ನಿಮಗೆ ಅನಿಸುತ್ತೆ, ನನಗೆ ಅವಾಗ ಮಾತು ಕೇಳಲಿಲ್ಲ. ನಾನು ಯಾರು ಬರಬೇಕಾದ್ರೆ ನಾನೊಬ್ಬ ಶಿಷ್ಯ ಹೇಳ್ತಿದ್ದ, ಸರ್ ನೀವು ಹೇಳಿದ್ದನ್ನ ನಾನು ಆಗ ಕೇಳಿದ್ರೆ ಇವತ್ತು ನಾನೇನೋ IAS ಆಫೀಸರ್ ಆಗ್ಬೋದಾಗಿತ್ತು ಅಂತ. ಅಂದ್ರೆ ನಾವು ಕಳೆದು ಹೋದದ್ದನ್ನ ಈಗ ನೆನ್ಪು ಮಾಡ್ಕೊಳ್ಳುವಾಗ ಅವಾಗ ಹೇಳಿದ ಮಾತುಗಳೆಲ್ಲ ಸೋರಿಕೆ ಆಗಿರುತ್ತವೆ. ಆ ಮಾತುಗಳು ಯಾವುವೂ ನಮ್ಮಲ್ಲಿ ಉಳಿದಿರೋದಿಲ್ಲ. ಯಾಕೆಂದ್ರೆ ಆ ಪರಿಸ್ಥಿತಿ, ಆಗಿನ ಕಲಿಕೆಯ ವಿಧಾನ, ಆಗಿನ ಸಂದರ್ಭದಲ್ಲಿ ಅದು ನಾನು ಏನೋ ಆಗ್ಬೇಕಂತ ಹೇಳ್ತೀನಿ, ಅದು ಏನೋ ಆಗ್ತೀವಿ. ಆದ್ರೆ ನೀವೇನು ಅನ್ಕೊಂಡಿದ್ದೀರಿ ಏನೂ ಆಗಿಲ್ವೋ, ಆದ್ರೆ ಒಬ್ಬ ಒಂದು ನಾಗರಿಕರಾಗಿದ್ದೀರಿ, ಒಬ್ಬ ತಂದೆಯಾಗಿದ್ದೀರಿ, ಉತ್ತಮ ಜೀವನವನ್ನು ನಡೆಸ್ತಾ ಇದ್ದೀರಿ. ಅದಕ್ಕಿಂತ ಶ್ರೇಷ್ಠವಾದದ್ದು ನಮಗೇನು ಬೇಕಾಗಿದೆ ಹೇಳಿ? ಎಷ್ಟೋ ಜನ ಒಬ್ರು ಹೇಳ್ತೀರಿ, ಪಂಚಾಯಿತಿಯಲ್ಲಿ ಮೆಂಬರ್ ಆಗಿದ್ದೀರಿ, ಪಂಚಾಯಿತಿಯ ಅಧ್ಯಕ್ಷರಾಗಿದ್ದೀರಿ. ಸುರೇಶ್ ಚೇಗುಂಟಿ ಅವರು ಮಲೇಷ್ಯಾಕ್ಕೆ ಹೋಗಿದ್ದಾರೆ. ನೀವೆಲ್ಲ ನಿಮಗೆ ನಿಮ್ಮ ಸ್ನೇಹಿತರಿಗೆ ಬಹಳ ಖುಷಿ ಆಗುತ್ತೆ. ನನ್ನ ಫ್ರೆಂಡ್ ಒಬ್ಬ ಫಾರಿನ್ ಇಲ್ಲಿದ್ದಾರೆ. ಆ ಫಾರಿನಿನ ಅನುಭವ
ಅಲ್ಲಿಯ ಸೇವೆ, ಅಲ್ಲಿಯ ಈ ನಾಡಿನ ಸೇವೆಯನ್ನು ಅಲ್ಲಿ ಮಾಡ್ತಾ ಇರುವಂಥದ್ದು ಬಹಳ ಖುಷಿ ಅನಿಸುತ್ತೆ. ನೀವೆಷ್ಟೋ ಜನ ಬೇರೆ ಬೇರೆ ವೃತ್ತಿಯಲ್ಲಿದ್ದೀರಿ, ಕೆಲವರು ಹೌಸ್ ವೈಫ್ ಆಗಿದ್ದೀರಿ, ಕೆಲವರು ಕೃಷಿಯಲ್ಲಿದ್ದೀರಿ, ಕೆಲವರು ಬೇರೆ ಬೇರೆ ವೃತ್ತಿಯಲ್ಲಿದ್ದೀರಿ. ನೀವು ಯಾವುದೇ ವೃತ್ತಿಯಲ್ಲಿದ್ದರೂ ಸಹ ನೀವು ನೆನಪಿಸ್ಕೊಳ್ಳೋದು ಯಾರನ್ನ? ನಿಮ್ಮ ತಂದೆ ತಾಯಿಯರನ್ನ ಬಿಟ್ಟರೆ ಶಿಕ್ಷಕರನ್ನೇ. ಮೊದಲು ನೆನಪಿಸಿಕೊಳ್ಳೋದು ತಾಯಿಯನ್ನ. ಯಾರೇ ಆಗಲಿ ಮೊದಲು ನೆನೆಸ್ಕೊಳ್ಳೋದು ಯಾರನ್ನ? ತಾಯಿಯೇ ಮೊದಲ ಗುರು. ತಾಯಿನೇ ನೆನೆಸ್ಕೊಳ್ತೀವಿ. ತಾಯಿಯ ನಂತರದ ಎರಡನೇ ಸ್ಥಾನ ತಂದೆದು. ತಂದೆಯ ನಂತರದ ಸ್ಥಾನ ಗುರುಗಳು. ಅಂದ್ರೆ ಶಾಲೆ ಎಲ್ಲ ಜವಾಬ್ದಾರಿ ಮನೆಯಲ್ಲಿ ಹೊತ್ತುಕೊಂಡಿದ್ದಾಗ ಸಹ ಮತ್ತೆ ನಿರಾಳವಾಗಿ ಮನೆಯಲ್ಲಿರೋರು ಯಾರು ತಾಯಿ ತಂದೆ ಶಾಲೆ ಕಳಿಸಿದ ಮೇಲೆ ಮಕ್ಕಳು ಸರಿಯಾಗಿ ಕಲಿತಾರ ಅಂತ. ಆಗೊಂದು ಕಾಲ ಇತ್ತು, ಶಿಕ್ಷಕರ ಮೇಲೆ ಎಲ್ಲ ಭಾರ ಹಾಕ್ತಿದ್ರು. ಈಗ ಹಂಗಲ್ಲ. ಶಿಕ್ಷಕರು, ಶಾಲೆಗಳು ಎಲ್ಲವೂ ಮನೆ ಮೇಲೆ ಭಾರ ಹಾಕಿದ್ದಾರೆ. ಎಲ್ಲ ನೀವು ಮನೆಯಲ್ಲೇ ಎಲ್ಲ ತಿದ್ದಬೇಕು, ತೀಡಬೇಕು. ಎಲ್ಲ ಈಗಿನ ಕಾಲವೇ ಬೇರೆ, ನಾವು ಕಲಿಸಿದ ಕಾಲವೇ ಬೇರೆ ಅಂತ ಹೇಳ್ತಾ 1994-95 ನಿಮ್ಮ ಏನು ಬ್ಯಾಚ್ ಇದೆ, ಈ ಬ್ಯಾಚ್ಗೆ ನಾನು ಅಷ್ಟೊಂದು ಇನ್ನು ಅಂದರೆ ನಿಮಗೆಲ್ಲ ಇವರು ತುಂಬಾ ಚಿರಪರಿಚಿತರು. ಆಗ ತಾನೇ ನಾನು 26 ಸುಲಲಿತವಾಗಿ ಹಿತವಚನಗಳನ್ನು ಹೇಳಿದಂತ ಆಲ್ವಾಯಿ ಸರ್ ಇವರಿಗೆ ಧನ್ಯವಾದಗಳು. ಈಗ ನಮ್ಮ ಗುರುಗಳು ಗೊತ್ತು, ಗಂಟೆ ಎಲ್ಲ 2-3 ಗಂಟೆ ಕೊಟ್ಟರು ಟೈಮ್ ಸುಲಲಿತವಾಗಿ ತುಂಬಾ ಚೆನ್ನಾಗಿ ಭಾಷಣಗಳು ಮಾಡ್ತಾರೆ, ಹಿತವಚನಗಳು ಹೇಳ್ತಾರೆ ಗೊತ್ತು. ಬಟ್ ಸಮಯದ ಕೊರತೆ ಇದೆ. ಅದಕ್ಕಾಗಿ ಸಮಯವನ್ನು ಸ್ವಲ್ಪ ಗಮನದಲ್ಲಿಟ್ಟುಕೊಂಡು ಸ್ವಲ್ಪ ನಮ್ಗೆ ಕಡಿಮೆ ಸಮಯದಲ್ಲಿ ಮುಗುವರಿದ್ದಾರೆ ಕೆಲವರು. ಹಾಗಾಗಿ ಆ ಸಮಯದಲ್ಲೇ ಮಾತಾಡಬೇಕಂತ ಹೇಳಿ ಕೇಳ್ಕೊಳ್ತೀನಿ. ದಯವಿಟ್ಟು ಸರ್ಗಳು ಅನ್ಯತಾ ಭಾವಿಸಬಾರದು. ಈಗ ಸಿದ್ದೇಶ್ ಸರ್ ಅವರು ಒಂದೆರಡು ಈ ತರ ನೀವು ಹೇಳ್ಬೇಕಂತ ಕೇಳ್ಕೊಳ್ತೀನಿ. Good evening to everybody. Have a nice ಕುಟುಂಬಕ್ಕೆ ಮತ್ತು ಅವರ ಪರಿವಾರದವರಿಗೆ, ಗುರು ಹಿರಿಯರಿಗೆ ಮತ್ತು ನನ್ನ ಸ್ನೇಹಿತರು, ಆತ್ಮೀಯರು ಆದಂಥ ಗೌರವಾನ್ವಿತ ಶಿಕ್ಷಕರಿಗೆ, ಸಹೋದರರಿಗೆ ಎಲ್ಲರಿಗೂ ನಮಸ್ಕಾರ ಹೇಳ್ತಾ, ಈಗ ಲಾಸ್ಟ್ಗೆ ಒಂದು ಪುರಾಣ ನಡೀತು ಅಂತ ನಮ್ಮ ಕ್ಯಾಪ್ಟನ್ ಲೈನ್ ಚಾಂಪಿಯನ್ ಶಿವರಮ್ಮ ಒಂದು ಸ್ಟೋರಿ ಹೇಳಿದ್ರು. ಕ್ಯಾಪ್ಟನ್ ಲೈನ್ ಚಾಂಪಿಯನ್ ಅಂದ್ರೆ ಯಾವ ಸಿನಿಮಾ ಹೆಸರು ಕೇಳ್ತೇವೆ ನೀವು, ಬಿಕಾಸ್ ಯು ಡೋಂಟ್ ನೋ ಇಟ್ ಆಫ್ ದಿಸ್ ಒನ್. ಯೋರ್ ಇವೆಂಟ್ ಮೇಲೆ ಬೋರ್ಡ್ ಕೊಡಕ್ ತಗೊಂಡವ್ರಿಗೆ ಕ್ಯಾಪ್ಟನ್ ಲೈನ್ ಚಾಂಪಿಯನ್ ಅಂತ ಹೇಳ್ತಾರೆ. ದ್ಯಾಟ್ ಈಸ್ ಶಿವರಮ್ಮ, ದ್ಯಾಟ್ ಈಸ್ ಅನ್ಸೂಯ. ಅಷ್ಟು ಭಾಳ ಮಂದಿ ಅದಾರ, ಶಿವರಪ್ಪ ಅದಾರ, ಭಾಳ ಮಂದಿ ಅದಾರ. ಸೊ ಇಲ್ಲ ಏನ ಯಾಕಪ್ಪ ಈ ಪುರಾಣ ನಡೀತು ಅಂತ ಲಾಸ್ಟಿಗೆ ಎಲ್ಲ ಮುಗೀತು, ಎಲ್ಲರೂ ಹೋದ್ರು, ಒಬ್ಬನು ಕೂತಿದ್ದಲ್ಲ ಪುರಾಣ ಯಾರು ಏನಂತ, ಅಲ್ಲಪ್ಪ ನೀನು ಮನೆಗೆ ಹೋಗ್ಬೇಕಿಲ್ಲೋ ಅಂತ ಹೇಳಿ ಅವ ಅಂದ್ರೆ ಇಲ್ಲ ಬುದ್ಧಿ ನಾವು ಹೋಗ್ತಿದ್ದೆ ಜಮಖಾನ್ ಬಂದ್ರಿ ಅಂತ ಹೇಳಿ ಆ ಜಮಖಾನ್ ಸರ ಕೂತಿಲ್ರಿ ನಾನು ಹಂಗೆ ನನ್ನ ಬಾಳೆ ಕಮ್ ಟು ದಿ ಪಾಯಿಂಟ್. 1975 ಇಸ್ವಿ ಡಿಸೆಂಬರ್ 31ನೇ ತಾರೀಕಿಗೆ ನಾನು ಇಂಪ್ರೂವ್ಮೆಂಟ್ ITPS ಕೃಷ್ಣ ಗೆಸ್ಟ್ ಹೌಸ್ ರೂಮ್ ನಂಬರ್ 2ನಲ್ಲಿ ಸಾಯಂಕಾಲ 4:45 ಕರೆಕ್ಟಾಗಿ ಇಂಪ್ರೂವ್ಮೆಂಟ್ ಬಂತು. 12 ಮಂದಿ ಕಾಂಪಿಟೇಷನ್ ಇತ್ತು ಒಂದು ಪೋಸ್ಟ್ಗೆ. ಈ ಪುಣ್ಯ ಭೂಮಿಯಲ್ಲಿ ಕೆಲಸ ಮಾಡಲಿಕ್ಕೆ 11 ಮಂದಿ ಕಾಂಪಿಟ್ ಮಾಡಿದ್ರು. ಅದನ್ನು ನಾನೊಬ್ಬ ಕಾಣಿಸಿದ್ದ. ಅಲ್ಲೇ ಇಂಪ್ರೂವ್ ಸುಮರಪ್ಪ ಏನು ಮಾಡಿದ ಅಪ್ರೂವ್ ಮಾಡಿಬಿಟ್ಟ, ಪವಾಡ ತೋರಿಸ್ಬಿಟ್ಟ. ಅಲ್ಲಪ್ಪ ನಿಮಗೆ ನೌಕರಿ ಕೊಡ್ತೀವಿ, ನನ್ನ ಭಾಷೆದಾಗ ಹೇಳ್ತೀನಿ, ನನಗೆ ಎಲ್ಲ ಕಡೆ ಹೇಳಿದ್ದೀನಿ, ಕರ್ನಾಟಕದ ಎಲ್ಲ ಕಡೆ ಜನ್ಮಡ್ ಕೊಟ್ಟು ಎಲ್ಲ ನಮಗೆ ಮಿಕ್ಸ್ ಐತೆ ಸಲ್ಲಿಸ್ಬೇಕು. ಸೊ ಅವರು ಒಂದು ಚಾಲೆಂಜ್ ಕೊಟ್ಟರು, ನಾವು ನಿನಗೆ ನೌಕರಿ ಕೊಡ್ತೀವಿ PE ಟೀಚರ್ ಆಗಿ, ಸೀನಿಯರ್ ಅಸಿಸ್ಟೆಂಟು, ನೀನು ಎಷ್ಟು ವರ್ಷಕ್ಕೆ ನಮ್ಮ ಮಕ್ಕಳಿಗೆ ರಾಷ್ಟ್ರ ಮಟ್ಟಿಗೆ ಕರ್ಕೊಂಡು ಹೋಗ್ತೀನಿ ಕ್ರೀಡೆಯಲ್ಲಿ ಅಂತ ಕೇಳಿದರು. 3
ಅದು ಅನುಭವದವ್ರಿಗೆ ಗೊತ್ತಿರ್ತಾರೆ. ಹೊಟ್ಟೆ ಎಷ್ಟವ ರುಚಿ ಗೊತ್ತಿರ್ತಾರೆ. ಹೊಟ್ಟೆ ತುಂಬಿದವಾಗ ಮುಂದವ ಉಗ್ಗಿಟ್ರೆ ಹುಳಿ ಹುಳಿ ಆಗಿತ್ತಂತ. ನಾನು ಶಾಲೆ ನೋಡಿದ್ರಿ, ಶಕ್ತಿನ ನೋಡಿದ್ದು ಫಸ್ಟ್, ರಾಯಚೂರು ಬಂದಿದ್ದು ಫಸ್ಟ್. ಪೈಲು ನಾ ಗೌರ್ಮೆಂಟ್ ಕಾಲೇಜ್ನಾಗಿದ್ದೆ, ಪಿ ಡಿ ಅಂತ ಡಿಸ್ಕಸ್ ಅಂತೇಳಿ ಅಲ್ಲಿ ಅನಿವಾರ್ಯವಾಗಿ ಬಂದು ನಾನು ಬಾಲ್ಕೋಟ್ ರಾಯಚೂರು ಬಸ್ಸಿಗೆ ಹೋದೆ. ಮತ್ತು ಒಳ್ಳೆ ಎಲ್ಲ ಬಸ್ಸಿಗೆ ಬರ್ಬೇಕಂತೇಳಿ, ಯಾಕಂತೇಳಿ ಇಲ್ಲೆಲ್ಲ ಅಡ್ಜಸ್ಟ್ಮೆಂಟ್ ಆಗಿರ್ತೈತೆ ಅಂತ ಗೊತ್ತಿತ್ತು ನನಗೆ. ಅವರು ಎಷ್ಟು ವರ್ಷ ಕರ್ಕೊಂಡು ಹೋಗ್ತೀರಿ ನ್ಯಾಷನಲ್ ಲೆವೆಲ್ ಅಂದ್ರೆ ರಾಷ್ಟ್ರ ಮಟ್ಟಕ್ಕೆ. ಶಾಲೆ ನೋಡಿಲ್ಲ, ಊರು ನೋಡಿಲ್ಲ, ಮಕ್ಕಳಿಗೆ ನೋಡಿಲ್ಲ, ಮಟೀರಿಯಲ್ ನೋಡಿಲ್ಲ, ಗ್ರೌಂಡ್ ನೋಡಿ ಏನೂ ನೋಡಿಲ್ಲ. ಸರ್ ಪ್ಲೀಸ್ ಅವಾಯ್ಡ್ ಮೀ 3 year ಚಾನ್ಸ್, ಐ ವಿಲ್ ಡೂ ಮೈ ಲೆವೆಲ್ ಬೆಸ್ಟ್. ಅದು ನಾನು ಹೇಳಿಲ್ಲ, ಸುಗುರಪ್ಪ ಹೇಳ್ತಾನೆ. ನಾನು ಹೇಳಿಲ್ಲ, ನಾಗರ ಹೇಳ್ತಾನಂತ ಹೇಳ್ತಾನೆ. ನನ್ನ ಪುಣ್ಯ ಹುಟ್ಟು ಹೇಳ್ತಿದ್ದರು, ಹುಟ್ಟು ಹೇಳ್ತದ್ರು, ಪ್ಲೇ ಗ್ರೌಂಡ್ ಹೇಳ್ತಿದ್ದರು. 2 ವರ್ಷಕ್ಕೆ ನ್ಯಾಷನಲ್ ಹೋಗಿ ರಾಷ್ಟ್ರ ಮಟ್ಟ ಯಾವ ಅಧಿಕಾರಿಗಳು ಬೆಂಗಳೂರಿನಲ್ಲಿ ಇಟ್ಟು ಬಂದಿದ್ರು ನನ್ಗೆ ಗೊತ್ತಿದ್ದಲ್ಲ. ಬಸಕಾಯರು, ತಡವರು, ಮಲ್ಲವರು ಗೊತ್ತಾಯಿಲ್ಲ. ಒಟ್ಟ 5 ಮಂದಿ ಶೂಟ್ ಮಾಡ್ತಿದ್ರು. ಪ್ರಶ್ನೆ ಗೊತ್ತಿದ್ದ ನಂತರ ಗೆಟದ ಮೇಲೆ ಆಗ ಮಂದಿ ಬಂದಿದ್ದಾಗ ಅವ ಯಾರೋ ಪೀಠ ಇರ್ತಲ್ಲ ನ್ಯಾಷನಲ್ ಅವರು ಹೋಗಿದ್ರ ಬಗ್ಗೆ ನಮ್ಮ ಅಭಿಮಾನ ಇದೆ ಕಳಿಸಿ ಸನ್ಮಾನ ಮಾಡಿ ಹಾರ ಹಾಕಿ ಕಳಿಸಿದ್ರು. ದ್ಯಾಟ್ ಈಸ್ RTPS, ದ್ಯಾಟ್ ಈಸ್ ಸ್ಪೋರ್ಟ್ಸ್, ದ್ಯಾಟ್ ಈಸ್ ಇಂಡಿಯಾ. ಅಂಡರ್ಸ್ಟ್ಯಾಂಡ್ ಮೈ ಪಾಯಿಂಟ್? ಮತ್ತೆ ನಾವು 3 ಸಲ ನ್ಯಾಷನಲ್ ಹೋದ್ವಿ, 20 ಸಲ ಸೀನಿಯರ್ ಸ್ಟೇಟ್, 25 ಸಲ ಡಿಸ್ಟ್ರಿಕ್ಟ್ ಲೆವೆಲ್, ಓವರ್ ಇಂಡಿವಿಜುವಲ್ ಚಾಂಪಿಯನ್. ಇಲ್ಲೇ ಬುದ್ಧಿ ಬಿಚ್ಚಿದಾಗ ಬಹಳಷ್ಟು ಟೈಮ್ ಇಲ್ಲ. ಮೇಲೆ ಅಷ್ಟೇ ಕೊಡ್ತೀನಿ. ಮಾತಿ ಏನೋ ಹೋಳಿಗೆ ತುಪ್ಪ ಗಣಗಣ ಕೊಡೋದ್ರಿಂದ ಭಾಳ ಇದಾಗಲ್ಲ ನಮ್ಮ ಕಡೆ. 5 ಸಲ ಸೀನಿಯರ್ಗೆ ಮೈಸೂರು ದಸರಾ ಸ್ಟೇಟ್. ಮತ್ತೇನು ಬೇಕು ನಿಮಗೆ? 5 ವರ್ಷ ಸೀನಿಯರ್ಗೆ ರೂರಲ್ ಸ್ಟೇಟ್ ಲೆವೆಲ್ ಸ್ಪೋರ್ಟ್ಸ್. ನಾ ರಿಟೈರ್ಮೆಂಟ್ ಆಗೋ ಮುಂದೆ GM ಕರೆಸಿದ್ರು ನನಗೆ. ಸಿಂಧೆ ಅವರ ನಿಮಗೆ ಟ್ರಾನ್ಸ್ಫರ್ ಆದ ಅಂಬಿಕಾನಗರ್ಗೆ. ಮಹಾಯುದ್ಧದಾಗ ನನಗೂ ಟ್ರಾನ್ಸ್ಫರ್ ಮಾಡಿಬಿಟ್ರು. ಮಹಾಯುದ್ಧ ಅಂದ್ರೆ ಗೊತ್ತಾಗ್ತದೆ ನಿಮಗೆ. ಮಹಾಯುದ್ಧದಾಗ ನನಗೂ ತೂಫಾನ್ ಬಂದು ಅಲ್ಲಿ ಹೋಗ್ಬಿಟ್ರೆ ಅಂಬಿಕಾನಗರ್ಗೆ. ನೀವು ರಿಟೈರ್ಮೆಂಟ್ ಆಗಿ ಅಥವಾ ಟ್ರಾನ್ಸ್ಫರ್ ಆಗಿ ಹೋಗ್ತೀರಿ, ನೀವು ಗೆದ್ಕೊಂಡು ಬಂದಿದ್ದು ಪ್ರೈಸ್ ಓಡಿಸಿದಾಗ ಯಾರು ಬರೋದಿಲ್ಲ ಅಂತ ಹೇಳಿದ್ರು. ಪುಣ್ಯ ಅದು. ಮಕ್ಕಳ ನನ್ನ ನೋಡಿ ಹುಣ್ಣಿಮೆ, ಅಮಾವಾಸ್ಯೆ, ಹಬ್ಬ ಯಾವುದೇ ದಿವಸ ಇದ್ರೆ ನನ್ನ ಜೊತೆ ಇರ್ತಿದ್ರು. ಹಗಲು ರಾತ್ರಿ ಕೂಡ ಇರ್ತಿದ್ರು. ಮತ್ತೆ ನಮ್ಗೆ ಒಂದು ತಪ್ಪು ಕಲ್ಪನೆ ಇದೆ. ಐ ಕೈಂಡ್ಲಿ ರಿಕ್ವೆಸ್ಟ್ ದ ಸೊಸೈಟಿ ಅಂಡ್ ಯು ದ ಪೀಪಲ್ ಆಫ್ ಯಂಗ್ ಇಂಡಿಯನ್ಸ್, ಐ ಕೈಂಡ್ಲಿ ರಿಕ್ವೆಸ್ಟ್, ಪ್ಲೀಸ್ ಚೇಂಜ್ ಯುವರ್ ಮೈಂಡ್ ಸೆಟ್. ನಿಮ್ಮ ವಿಚಾರಧಾರೆಯನ್ನು ಬಡ್ಡಿ ಮಾಡ್ರಿ. ಏನು ಬಡ್ಡಿ ಮಾಡಬೇಕು? ಪೇರೆಂಟ್ಸ್ ಕ್ಯಾನ್ ವಿ ಡೂ ಇಟ್? ಎಸ್ ವಿ ಕ್ಯಾನ್ ಡೂ ಇಟ್. ಆಟ ಆಡೋದ್ರಿಂದ ಏನು ಬರ್ತದೆ? ದಿವಸ ಪೇಪರ್ನಲ್ಲಿ ಓದಾಕತ್ತೀವಿ ನಾವು. 22 ವರ್ಷ 23 ವರ್ಷ ಆದವ್ರು ಔಟ್ ಆಗತ್ತಾರೆ. ತಿಂಗಳಿಗೆ 30-40 ಹಣಗಳು ಆಗ್ತಾವ. ಎಕ್ಸಸೈಸ್ ಇಲ್ಲ. ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತೀವಿ ನಾವು. ಹೊತ್ತು ಬೆಳೆಸೋದು ಆರಾಮ್ಸೆ ಬೆಳೆಸ್ಬಿಡ್ತೀವಿ. ಆನೆಯಾಗಿ ಕೆಳಗಾಗಿರ್ತೀವಿ ನಾವು. ಬೇಜಾರು ಮಾಡ್ಕೋಬಾರ್ದು. ಯಾರು ತಗೊಂಡಿರ್ತಾರೆ ಅವ್ರಿಗೆ ಹೇಳಿ ನಾನು ಜನರಲ್ ಹೇಳ್ತೇನೆ. ನಮ್ಮ ಜನ ಆ ಕಡೆ ಆಂಧ್ರ ಕಡೆ ನಾಟ್ ವರ್ಷ ಅದರ್ ಸೈಡ್ ಬೇರೆ ರಾಜ್ಯದ ಹೇಳ್ತೀನಿ. ಬೆಳೆಸೋದಕ್ಕಿಂತ ಬೆಳೆಸಬಾರ್ದು ಅನ್ನೋದಿರಲಿ. ಬೆಂಕಿ ಹತ್ತಿಂದ ನೆನೆಸೋದು ಮಹತ್ವಲ್ಲ. ಬೆಂಕಿ ಹತ್ತದ ಹಾಗೆ ನೋಡಿಕೊಳ್ಳೋದು ಮುಖ್ಯ. ಕಾಯಿಲೆ ಬಂದಾಗ ದವಾಖಾನೆಗೆ ಬಂದು ಅಡ್ಡುಕೊಳ್ಳೋದಲ್ಲ, ಕಾಯಿಲೆ ಬರದ ಹಾಗೆ ನೋಡಿಕೊಳ್ಳೋದು ಉತ್ತಮ. ಸೊ ಐ ಕೈಂಡ್ಲಿ ರಿಕ್ವೆಸ್ಟ್, ಉತ್ತಮ ಜೀವನ ಶೈಲಿ ನಡೆಸಿರಿ. ಇಲ್ಲ ನಾನು ಏನು ದೊಡ್ಡ ಘನಕಾರ ಮಾಡಿದ ಟಿವಿಸೋರು ಹಣ ಕೊಟ್ಟದ ಸುಗುರಪ್ಪ ಸ್ವಾಮಿಗಳು ಎಲ್ಲ ಕೈ ಎಲ್ಲ ತಂದೆ ತಾಯಿಗಳಿಗೆ ಧನ್ಯವಾದ ಹೇಳಬೇಕು. ಎಲ್ಲ ಅಧಿಕಾರಿಗಳು ಹೇಳಬೇಕು.
ರಾತ್ರಿ ರಾತ್ರಿಗೆ ಹೋಗಿ ಮನೆಗೆ ಹೋಗಿ ಬಾಗಿಲು ಬರೋದು ಎಚ್ಚರಿಕೆ ಅವರು ಬಸ್ ಕೊಟ್ಟಿದ್ದ 2 ದಿವಸ ಕೊಟ್ಟ 3 ದಿವಸ ದೂರ ಅನ್ನೋದು ವೈದ್ಯ ಜಿಲ್ಲೆಯವರು ಅಂತಿದ್ರು. ಇಲ್ಲೇ ಅಂಶೇವರು ಅದಾರ, ಸುಗಮ್ ಅದಾರ, ಇನ್ನೂ ಅನೇಕ ಜನ ಎಕ್ಸ್ಪರ್ಟ್ ಆಫ್ ಎಕ್ಸ್ಪರ್ಟ್ಸ್ ಅದಾರ. ಆದರೆ ನಮಗೆ ಇವೆಲ್ಲ ಸರ್ಕಾರ ಕೊಟ್ಟಿದ್ದಕ್ಕೆ ನಾವು ಮಾಡಬೇಕು. ಆದರೆ ಇನ್ನೊಂದು ನಿಮಗೆ ತರಗತಿಯಿಂದ ಕೇಳೋದಂದ್ರೆ keep fit, stay long, eat better, think better. You think what you become. ನೀವು ಏನು ವಿಚಾರ ಮಾಡ್ತೀರಿ ನೀವು ಹಂಗೆ ಆಗಿಬಿಡ್ತೀರಿ. You become what you think. Be positive always. I kindly request the youngsters, be positive. ಸಕಾರಾತ್ಮಕ ವಿಚಾರಗಳನ್ನು ಮಾಡ್ರಿ, ಸ್ಟ್ರೆಸ್ ತಗೋಬೇಡ್ರಿ, ಒತ್ತಡ ತಗೋಬೇಡ್ರಿ. ಭಾಳ ಒತ್ತಡ ಎಲ್ಲರೂ ಫುಲ್ ಬೀಜಿ, ದನ ಕಾಯಲ್ಲಿ ಹಿಡ್ಕೊಂಡು ಬೀಸಿತಾನೆ ಎಲ್ಲ ಬೀಜನೇ ಬೀಜಿ ಎಲ್ಲಕ್ಕೂ. ಅದಕ್ಕೆ ದಯವಿಟ್ಟು ಅವಾಯ್ಡ್ ಸ್ಟ್ರೆಸ್. ವಾಕಿಂಗ್ ಮಾಡಿರಿ, ಸೈಕ್ಲಿಂಗ್ ಮಾಡಿರಿ, ಸಾಧ್ಯ ರನ್ನಿಂಗ್ ಮಾಡಿರಿ. ನಿಮಗೆ ಏಜ್ ವೈಸ್ ಒಳ್ಳೆಯ ಉತ್ತಮ ಜೀವನ ಶೈಲಿಯನ್ನು ನಡೆಸಿರಿ. ನಿಮ್ಮ ಆಹಾರವೇ ನಿಮಗೆ ಮದ್ದಾಗಬೇಕು. ಫುಡ್ ಇಟ್ ಡೈವರ್ಟ್ ಇದು ಮೆಡಿಸಿನ್. ಅದು ಸಮತೋಲನ ಆಹಾರ ತಗೋಬೇಕು. ದೇಹಕ್ಕೆ ಹಿತಕರವಾದಂಥ ವಾತಾವರಣಕ್ಕೆ ತಕ್ಕಂಥ ಆಹಾರವನ್ನು ತಗೋಬೇಕು. ಈ ಸಮತೋಲನ ಆಹಾರ ಅಂತ ಹೇಳ್ತಾರೆ. ಸಮತೋಲನ ಆಹಾರ ಅಂತ ತಕ್ಕಡೆ ತೂಕ ಇದು ಮಾಡೋದಲ್ಲ ಆಹಾರ. ಇದು ಮಿರ್ಚಿ ಎಷ್ಟಾಗಬೇಕು, ಮಸಾಲೆ ಎಷ್ಟಾಗಬೇಕಂತಲ್ಲ. ನಾವು ಮಾಡುವಂಥ ಚಟುವಟಿಕೆಗಳ ಮೇಲೆ ನಮ್ಮ ಆಹಾರ ಪದ್ಧತಿ ಇರುತ್ತೆ. ಇದು ಫಿಸಿಕಲ್ ಫ್ಯಾಕ್ಟ್ ಫುಡ್ನೇ ಬರ್ತಾರೆ. ನೀವು ಡಾಕ್ಟರ್ ಮಾಡಬೇಕು, ಯಾಕೆ ಮಾಡಬೇಕು ಹಂಗೇನು ಮಾಡಿ ನಾನು ಆ ಫಿಸಿಕಲ್ ಫ್ಯಾಕ್ಟ್ ಫುಡ್ನ ಏನಂತಂದ್ರೆ ಹಿತವಾದದನ್ನೇ ತಿನ್ನು, ಹಿತವಾಗಿ ತಿನ್ನು, ಸಮಯಕ್ಕೆ ಸರಿಯಾಗಿ ತಿನ್ನು. 3 ಪಾಯ್ಸನ್ ಅದ: ಶುಗರ್, ಸಾಲ್ಟ್, ಮೈದಾ. ಇವು 3ರಿಂದ ಭಾಳ ದೂರ ಇರಬೇಕು ನಾವು. ಇವು ವಿಶ್ವದ ವಿಷಕಾರಿ ಪದಾರ್ಥಗಳು. ಇದರಿಂದ ಬಹಳ ದೂರ ಇರಬೇಕು ನಾವು. ಸಕ್ಕರೆ ನಮ್ಮ ವೈರಿ, ಇದು ನಮಗೆ ಕೊಬ್ಬಿಗಿಂತ ದೊಡ್ಡ ವೈರಿ. ಕಾರಣ ನೀವು ಸಿಹಿ ಪದಾರ್ಥಗಳಿಂದ ಬಹಳ ದೂರ ಇರಬೇಕು. ಮತ್ತೆ ನೀವು ದಿನ ದೈನಂದಿನ ಚಟುವಟಿಕೆಗಳಲ್ಲಿ ವಾಕಿಂಗ್ ಮಾಡಬೇಕು, ಎಕ್ಸಸೈಸ್ ಮಾಡಬೇಕು, ಯೋಗ ಮಾಡಬೇಕು, ಸ್ಟ್ರೆಸ್ ತಗೋಬಾರ್ದು, ಫ್ರೆಶ್ ಆಗಿರಬೇಕು. ನಾನು ರಾಜ್ಯವನ್ನು ಮಾತ್ರ ಹೇಳ್ತಾ ಇದ್ದೀನಿ. ಇಲ್ಲಿ ಎಲ್ಲ ಕಳಿಸಿ ನಮಗೆಲ್ಲ ಸನ್ಮಾನ ಮಾಡಿರಿ. ನೀವು 100 ಕಾಲು ಭಾಳ ಬದುಕಬೇಕು, 100 ಕಾಲು ಇರಬೇಕು, ಕೀರ್ತಿ ಒಂದರಾಗಬೇಕು, ದೇಶದ ಕೀರ್ತಿ ತೊಗೊಂಡ್ಬರ್ಬೇಕು. ಅದರ ಜೊತೆಗೆ ಮುಖ್ಯವಾಗಿ ಬುನಿಯಾದಿ ಹೇಳಿದ ನಾವು ಒಂದು ಡಿಸಿಪ್ಲಿನ್, ಶಿಸ್ತು ಇರೋದಂದ್ರೆ ಜೀವನ ಎಲ್ಲ ಅವ ಟಿ ಸಿ ಇರ್ಬೋದು, ಎಂ ಡಿ ಇರ್ಬೋದು, ಯಾವನೇ ಇರ್ಬೋದು, ಡೋಂಟ್ ಕೇರ್. ಅವು ಓಡಬೇಕಲ್ಲ ಗವನಾಗ ಲೇಟ್ ಅಂದ್ರೆ ಲೇಟ್ ಆಯ್ತು. ಎರಡನೇದು ಒಂದು ಪೆಟ್ರಿಯಾಟಿಕ್ ಸೆನ್ಸ್, ನಾನು ಭಾರತೀಯ ಅನ್ನುವಂಥ ಸ್ವಾಭಿಮಾನ ನಿಮ್ಮದಾಗಬೇಕು. ಆ ನಿಟ್ಟಿನಲ್ಲೇ ನಿಮಗೆ, ನಿಮ್ಮ ಮಕ್ಕಳಿಗೆ, ನಿಮ್ಮ ಸಹೋದರ ಬೆಳೆಸ್ರಿ. 100 ಕಾಲು ಮಾಡಿ ಬದುಕ್ರಿ. ಇಲ್ಲಿ ರಾಜ್ಯಗಳು ಸ್ಲೋಗನ್ ಹೇಳಿ ನನ್ನ 2 ಮಾತುಗಳು ಮುಗಿದಿದೆ. ನನ್ನ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ತಮ್ಮೆಲ್ಲ ಧನ್ಯವಾದಗಳು. ಇಲ್ಲಿ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ RTPS ಸೂಪರ್ ಸ್ಟಾರ್. ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ RTPS ಸೂಪರ್ ಸ್ಟಾರ್. ಜೈ ಹಿಂದ್. ಹಿತವಚನಗಳನ್ನು ಹೇಳಿದಂಥ ಸಿದ್ದೇಶ್ ಸರ್ ಇವರಿಗೆ ಧನ್ಯವಾದಗಳು. ಈಗ ನಿಮ್ಮೆಲ್ಲರ ನೆಚ್ಚಿನ ಗುರುಗಳಲ್ಲಿ ಒಬ್ಬರಾದಂಥ ಜವಾಹರ್ ಸರ್ ಅವರು ಬಂದು ತಮ್ಮ 1-2 ಮಾತುಗಳನ್ನು ಆಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಈ ಗುರುವಂದನಾ ಕಾರ್ಯಕ್ರಮ ಇದನ್ನು ಅಚ್ಚುಕಟ್ಟಾಗಿ, ಸುವ್ಯವಸ್ಥಿತವಾಗಿ ಹಾಗೂ ಅತ್ಯಂತ ಚಂದವಾಗಿ ನಡೆಸಿಕೊಟ್ಟ ನನ್ನ ಎಲ್ಲ ಶಿಷ್ಯ ವೃಂದಕ್ಕೆ ಮೊದಲನೆಯದಾಗಿ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಈ ಗುರುವಂದನಾ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನನ್ನ ಸಹೋದರ ಸಹೋದರಿ ಶಿಕ್ಷಕ ವೃಂದಕ್ಕೆ ನನ್ನ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಮೈಕ್ ಕೊಡೋಕ್ಕಿಂತ ಮುಂಚೆನೇ ನನ್ನ ಶಿಷ್ಯರು ಬಂದು, ಸರ್ ಟೈಮ್ನ ಅಭಾವ ಇದೆ, ಆದಷ್ಟು ಕಡಿಮೆ ಮಾತಾಡಿ ಅಂತ.
ನಾನು ಸರಿಯಾಗಿ ಯಾಕಂದರೆ ಮಾತನ್ನೇ ಮರೆತು ಅಂತ ಹಾಲ್ಭಾವಿಯವರು ಮಾತಿನ ಸಮುದ್ರದಲ್ಲಿ ಮುಳುಗಿದ್ರು. ಹಾಗೆ ಮತ್ತೊಬ್ಬ ಶಿಕ್ಷಕರು ಕೂಡ ತುಂಬ ಮಾತಾಡಿದ್ದಾರೆ. ಎಲ್ಲರೂ ಹೆಚ್ಚೆಚ್ಚು ಮಾತಾಡೋದಿದೆ. ಹೌದು, ನಾವು 31 ವರ್ಷಗಳ ನಂತರ ನಿಮ್ಮನ್ನು ಕಾಣ್ತಾ ಇದ್ದೇವೆ. ಈ ಸಮಾರಂಭದಲ್ಲಿ ನನ್ನನ್ನು ಒಂದು 3 ತಿಂಗಳಿಂದ ಬೆನ್ನತ್ತಿ ಮಲ್ಲಿಕಾರ್ಜುನವರು ಸಾರ್ ಬರಲೇಬೇಕು ಅಂತ ಬೆನ್ನತ್ಬಿಟ್ಟಿದ್ರು. ನನಗೆ ಅವರ ಪ್ರೀತಿಯ ಕರೆಯನ್ನು ಅಲೆಗೆಡಲಿಕ್ಕಾಗಲಿಲ್ಲ. ಅದು ನನ್ನನ್ನು ಇಲ್ಲಿಗೆ ಹೇಳ್ಕೊಂಡು ಬಂತು. ಇಲ್ಲಿ ಬಂದ ಮೇಲೆ ಅನ್ನಿಸ್ತು, ನಾನು ಎಂಥ ಒಂದು ಸುಂದರವಾದ ಸಂದರ್ಭವನ್ನು ಕಳೆದುಕೊಟ್ಟಿದ್ದೆ ಅಂತ ಅನ್ನಿಸ್ತು. ನನ್ನ ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳು ನನಗೆ ಸಿಕ್ಕಿ ನನ್ನ ಜೊತೆಗೆ ಸಂತೋಷವನ್ನು ತುಂಬ ಚೆನ್ನಾಗಿ ಹಂಚಿಕೊಂಡು, ನನ್ನ ಪ್ರಾರಂಭದ ಶಿಕ್ಷಕ ವೃತ್ತಿ ಇಲ್ಲಿಂದಲೇ ಪ್ರಾರಂಭ ಆಗಿತ್ತು. RTPS ಅಲ್ಲಿ ನಾನು ಪ್ರಥಮವಾಗಿ ಬಂದಾಗ ಬರೋಕ್ಕಿಂತ ಮುಂಚೆ ನನಗೆ ಕೆಲವೊಂದು ಹಿತವಚನಗಳನ್ನು ಹೇಳಿದರು. ಇಲ್ಲಿಯ ಜನ ಹೊರಟು ಮಾತುಗಳನ್ನು ಕೇಳೋದಿಲ್ಲ, ಅದರಲ್ಲೂ ಹುಡುಗರು ತುಂಬ ರೂಢಿಗಳು, ಯಾರೂ ನಿಮ್ಮನ್ನು ಕೇರ್ ಮಾಡೋದಿಲ್ಲ, ಜಾಗೃತಿಯಾಗಿರಿ ಅಂತ. ಆಯ್ತು ನೋಡೋಣ ಅಂತ ನಾನು ಬಂದ ಮೇಲೆ ನನಗೆ ಅನಿಸಿದ್ದು, ನಾನು ಏನು ವೃತ್ತಿಯನ್ನು ಮಾಡ್ತೇನೆ ಅದನ್ನು ನಾನು ಪ್ರೀತಿಸಿ ಮಾಡ್ತೇನೆ. ಹಾಗೆ ನಾನು ಶಿಕ್ಷಕ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡು ಮಕ್ಕಳನ್ನು ತಲುಪಿ ಅವರ ಮನಸ್ಸನ್ನು ಗೆದ್ದು ಪಾಠ ಮಾಡ್ತಿದ್ದೆ. ಹಾಗಾಗಿ ನಾನು ಅವರಿಗೆ ರೀಚ್ ಆಗ್ತಿದ್ದೆ. ನನ್ನ ಸಬ್ಜೆಕ್ಟ್ನಲ್ಲಿ ಮ್ಯಾಥಮೆಟಿಕ್ಸ್ನಲ್ಲಿ ವಿಶೇಷವಾಗಿ ಫೇಲ್ ಆದವರು ಇಲ್ಲ. ಬೇರೆ ಸಬ್ಜೆಕ್ಟಲ್ಲಿ ಫೇಲ್ ಆದರೂ ನನ್ನ ಸಬ್ಜೆಕ್ಟಲ್ಲಿ ಫೇಲ್ ಆಗ್ತಿರಲಿಲ್ಲ. ಕಾರಣ ಇಷ್ಟೇ, ನನಗೆ ಕಲಿಸಬೇಕು ಅನ್ನೋ ಒಂದೇ ಒಂದು ಆಕಾಂಕ್ಷೆ ಇದ್ದು ನಾನು ಬೆನ್ನತ್ತು ಬಿಟ್ಟಿದ್ದೆ. ನನ್ನ ಬೆನ್ನತ್ತುವಿಕೆಗೆ ಅವರು ತಲೆ ಬಾಗಲೇಬೇಕಾಗಿತ್ತು, ಕಲೀಲೇಬೇಕಾಗಿತ್ತು. ಆ ಥರ ಸಂದರ್ಭವನ್ನು ಕ್ರಿಯೇಟ್ ಮಾಡ್ತಿದ್ದೆ. ನಾನು ಚಾಲೆಂಜ್ ಮಾಡ್ತಿದ್ದೆ, ನನ್ನ ಮಕ್ಕಳು ಎಲ್ಲಾದರೂ ಹೋಗಿ ಪರೀಕ್ಷೆ ಬರೀಲಿ, ಅವ್ರು SSLC ಪಾಸ್ ಆಗ್ತಾರೆ ಅಂತ. ಆ ಚಾಲೆಂಜಲ್ಲೇ ಅವರು ಇಲ್ಲಿವರೆಗೂ ಪಾಸ್ ಆಗ್ತಾಯಿದ್ರು, ಕಲೀತಿದ್ರು, ಅದನ್ನು ನಾನು ಸಾಧನೆ ಮಾಡಿ ತೋರಿಸ್ತಿದ್ದೆ. ಮತ್ತೊಂದು, ಅವರಿಗೆ ಮಾನಸಿಕ ಸ್ಥಿಮಿತತೆಯನ್ನು ತಂದುಕೊಳ್ಳಲಿಕ್ಕೆ ನಾನು ಯೋಗವನ್ನು ಕಲಿಸ್ತಿದ್ದೆ. ಅದು ಬಹಳಷ್ಟು ಜನ ಈಗಲೂ ಕೂಡ ನೆನೆಸ್ಕೊಂಡು ನನ್ನನ್ನು ಅಭಿನಂದಿಸ್ತಾರೆ. ಈಗಲೂ ಅವರು ಮಾಡ್ತಾ ಇದ್ದಾರೆ, ಸಂತೋಷ. ನನ್ನ ವಿಶೇಷ ಕಾಳಜಿ ಇದ್ದಿದ್ದು ನಿಮ್ಮನ್ನು ಒಬ್ಬ ಸತ್ಪ್ರಜೆಯನ್ನಾಗಿ ಮಾಡಬೇಕು ಅಂತ. ಈಗ ನಾನು 31 ವರ್ಷದ ನಂತರ ಬಂದು ನಿಮ್ಮನ್ನು ಕಂಡಾಗ ನೀವು ನಿಜವಾಗಲೂ ಸಾರ್ಥಕ ಬದುಕನ್ನು ಕಂಡಿದ್ದೀರಿ ಅಂತ ನೋಡಿ ತುಂಬ ಸಂತೋಷ ಆಯಿತು. ಎಲ್ಲರೂ ಜೀವನದ ವಿವಿಧ ಸ್ತರಗಳಲ್ಲಿ ಉತ್ತಮ ಪ್ರಜೆಯಾಗಿ ಬಾಳ್ತಿದ್ದೀರಿ ಅಂತ ಕೇಳಿ ಮತ್ತೂ ಸಂತೋಷ ಆಯಿತು. ನಿಮಗೆ ದೇವರು ಹೀಗೆ ಆಯುರಾರೋಗ್ಯ ಸಂತೋಷವನ್ನು ಕೊಟ್ಟು ಇನ್ನೂ ಹೆಚ್ಚಿನ ಸಾಧನೆಯನ್ನು ಮಾಡಲಿಕ್ಕೆ ಅವಕಾಶ ಕೊಡಲಿ. ಹಾಗೆ ಹಿರೇಮಠ ಸರ್ ಹೇಳಿದಂಗೆ ಸಮಾಜಕ್ಕೆ ನಾವು ಒಂದು ಕಾಣಿಕೆಯಾಗಿ ಬರ್ತೀವಿ. ಭಗವಂತ ನಮ್ಮನ್ನು ಒಂದು ಪಾತ್ರ ಮಾಡಲಿಕ್ಕೆ ಕಳಿಸಿರ್ತಾನೆ. ಆ ಪಾತ್ರವನ್ನು ನಾವು ಸುಸೂತ್ರವಾಗಿ ಮಾಡಿದಾಗ ಸಮಾಜಕ್ಕೆ ನಾವು ಕೊಡುಗೆ ಆಗ್ತೀವಿ. ಆ ಕೊಡುಗೆಯಿಂದ ಬಹಳಷ್ಟು ಜನರ ಬದುಕು ಹಸನಾಗುತ್ತೆ. ಇಲ್ಲಿ ನಾನು ಬಂದ ಸಂದರ್ಭದಲ್ಲಿ ಬಡ ಮಕ್ಕಳು ತುಂಬ ಆ ಚಿಮ್ನಿಗೆಲ್ಲ ಬಣ್ಣ ಹೊಡೆದು ಅವ್ರು ಟೂರಿಗೆ ದುಡ್ಡು ಕೊಡ್ತಿದ್ರು. ನನಗೆ ಅದು ತುಂಬ ಮನಸ್ಸಿಗೆ ಒಂಥರ ಪಿಂಚ್ ಆದಂಗೆ ಆಗ್ತಿತ್ತು. ಹಾಗಾಗಿ ಆ ಹಣವನ್ನು ಹಾಳು ಮಾಡಬಾರ್ದು ಅನ್ನೋ ಉದ್ದೇಶಕ್ಕೆ ಒಂದು ವರ್ಷ ಕನ್ವೀನರ್ ಆದಾಗ 300 ರೂಪಾಯಿ ಟೂರ್ ಹಣದಲ್ಲಿ 140 ರೂಪಾಯಿನ 139 ರೂಪಾಯಿ 60 ಪೈಸೆ, ಇದು ಚೆನ್ನಾಗಿ ನೆನಪಿದೆ, ಬಾಕಿ ಹಣವನ್ನು ಆ ಮಕ್ಕಳಿಗೆ ವಾಪಸ್ ಮಾಡಿಸಿದ್ರು. ಕಾರಣ ಇಷ್ಟೇ, ಒಬ್ಬ ಹುಡುಗ ನನಗೆ ಹೇಳ್ದ, ಸಾರಿ ನಾನು 300 ರೂಪಾಯಿ ತಂದುಕೊಟ್ಟಿದ್ದು ಆ ಚಿಮ್ನಿಗೆ 2 ದಿನ ಕೆಲಸ ಮಾಡಿ ಪೇಂಟ್ ರೋಡ್ ತಂದುಕೊಟ್ಟಿದ್ದು ಸರ್ ಅಂತ. ಈ ಥರ ತುಂಬ ಕಷ್ಟದ ಜೀವನವನ್ನು ಸಾಗಿಸ್ತಾ ಇದ್ದ ಮಕ್ಕಳು ಅಲ್ಲಿ ಬರ್ತಾಯಿದ್ರು. ಅವರಿಗೆ ಒಳ್ಳೆಯ ಎಜುಕೇಷನ್ ಕೊಡಬೇಕು, ಅವರ ಬೆನ್ನ ಹಿಂದೆ ನಾನು ಇರಬೇಕು ಅಂಥೇಳಿ ನಾನು ಅವರ